Hello, students. Hello, students. Are you there? ಸ್ಟೂಡೆಂಟ್ಸ್ ಜಾಯಿನ್ ಆಗ್ತಾ ಇದ್ದೀರಾ? ಮಾತಾಡ್ರಿ ಒಬ್ರು. ಹಾ, ಜಾಯಿನ್ ಆದ್ರಾ? ಓಕೆ, ಶಾಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಇನ್ನೊಂದು 5 ನಿಮಿಷ ವೇಟ್ ಮಾಡಬೇಕು. ಆಲ್ರೆಡಿ ಟೈಮ್ ಆಯ್ತು. ಸ್ಟೂಡೆಂಟ್ಸ್, ವಿ ವಿಲ್ ಸ್ಟಾರ್ಟ್. ಲಾಸ್ಟ್ ಕ್ಲಾಸ್ ಒಳಗೆ ಏನೇನು ಅಸೈನ್ಮೆಂಟ್ ಕೊಟ್ಟಿದ್ದೆ? ಹೋಮ್ವರ್ಕ್ ಮನೆ ಒಳಗೆ ಸಾಲ್ವ್ ಮಾಡ್ಲಿಕ್ಕೆ ಪ್ರಾಬ್ಲಮ್ಸ್ ಕೊಟ್ಟಿದ್ನಾ? I think I had given 4 to 5 problems, isn't it? ಹಾ, ಏನೇನ್ ಮಾಡಿರಿ ಹೇಳ್ರಿ ಆನ್ಸರ್ಸ್ ಹೇಳ್ರಿ. ಗಿವ್ ದ ನಂಬರ್ಸ್ ಕೊಟ್ಟು ಅದರದ್ದು ಸೈನ್ ಮ್ಯಾಗ್ನಿಟ್ಯೂಡ್ ತೆಗಿಲಿಕ್ಕೆ ಹೇಳಿದ್ದೆ ಅಲ್ಲ. ಕ್ವಶನ್ಸ್ ಹೇಳ್ರಿ. ಫಸ್ಟ್ 333. ಹಾ, ಆನ್ಸರ್ ಹೇಳ್ರಿ. ಆನ್ಸರ್ ಹೇಳ್ರಿ. ಹಾ, 10 100 1101. I'll repeat. 333 ನಂಬರಿಗೆ ಆನ್ಸರ್ 101001101. ಬೇರೆ ಆನ್ಸರ್ ಯಾರಿಗಾರೆ ಬಂದದ? You have got different answer. Tell what it is. ನೇಹಾ ಹೇಳ್ರಿ. 7 zeros. 3, 4, 5, 6, 7. ಹಾ, 7 zeros. 1 what? 7 zeros ಆದ್ಮೇಲೆ 101. ಓಕೆ. ಹಾ, ಯಾರಿಗೆ ಈ ಆನ್ಸರ್ ಬಂದದ? ಸೆಕೆಂಡ್ ಆನ್ಸರ್ ಯಾರಿಗೆ ಬಂದದ? ಇನ್ನೂ ಇದೆ ನಂಬರ್. ಹಾ, ಹೇಳ್ರಿ. ಹಾ, ಹೇಳ್ರಿ. 001101. It is a 16-bit. ಓಕೆ, ಬಿಟ್ಟೆ ಹೇಳಿಕತ್ತಾರ ಅವರಷ್ಟ. ಓಕೆ, ರೈಟ್. ನೆಕ್ಸ್ಟ್ ಸೆಕೆಂಡ್ ಒನ್. ಸೈನ್ ಬಿಟ್ ತಗೋಬೇಕಪ್ಪ. ಬರೇ ಬೈನರಿ ಕನ್ವರ್ಷನ್ ಇಲ್ಲ, ಬಿಕಾಸ್ ವಿ ಆರ್ ಡೀಲಿಂಗ್ ವಿತ್ ಮ್ಯಾಗ್ನಿಟ್ಯೂಡ್ ನಂಬರ್ ಅಲ್ಲ. ಸೈನ್ ಬಿಟ್ 0 ಬರ್ತದ, ಪಾಸಿಟಿವ್ ನಂಬರ್ ಇದ್ರ ಫಸ್ಟ್ ನಂಬರ್. ಸೊ ಅದನ್ನ ಹೇಳಿದ್ರೆ ಈ ಆನ್ಸರ್ ಬರ್ತದ. ರೈಟ್, 16 ಬಿಟ್ಸಿಗೆ ಬೇಕು. ಇಲ್ಲಪ್ಪಿ, ಸೈನ್ ಸೇರಿ ಹೇಳ್ರಿ. ಓಕೆ, ಹೇಳ್ರಿ. ಸೆಕೆಂಡ್ ಆನ್ಸರ್ ಹೇಳ್ರಿ. ಸೆಕೆಂಡ್ ಕ್ವಶನ್ ಹೇಳ್ರಿ, ಆನ್ಸರ್ ಹೇಳ್ರಿ. What's your second question? Minus 420. Yes. What is the answer? ಮಾಡಿ 160. ಹಾ. 100. 16. ಹಾ, ಎಸ್. ದೆನ್ ಬೇರೆ ಆನ್ಸರ್ ಯಾರಿಗೆ ಬಂದದ್ ನೋಡ್ರಿ. ರೈಟ್, ನೆಕ್ಸ್ಟ್ ನಂಬರ್
77. It is small one. Head. 0. Double 101. Okay. Fourth one. Minus 89. No. 111. 000. 11. ಬೇರೆ ಆನ್ಸರ್ ಯಾರಿಗಾರೆ ಬಂದಿದ್ರೆ ಹೇಳ್ರಿ. ನೆಕ್ಸ್ಟ್. minus 17. 17. ಹೇಳಿ. 100. 100. 01. Okay. Sixth one. 36. ಹೇಳಿ. 10. 0100. 32 plus 4. ಆಯ್ತು. ಇಟ್ಸ್ ರೈಟ್. ಮತ್ತೆ ಬೇರೆ ಆನ್ಸರ್ಸ್ ಯಾರಿಗಾರೆ ಬಂದವ ಇವ್ರು ಹೇಳಿದ್ ಬಿಟ್ಟು? ಎಷ್ಟು ಜನ ಸಾಲ್ವ್ ಮಾಡೇ ಇಲ್ಲ? ಸಾಲ್ವ್ ಮಾಡಿಲ್ಲೋ ಸ್ಟೂಡೆಂಟ್ಸ್? Sidlinga, Neha are speaking. Megha is speaking. Who is that left over? Kavita, Swati, Madiri, Deepa, then this GK. Hey, GK yaridu? Who is this GK? In ಹೆಸರು ಬರೀಪ ಕಂಪ್ಲೀಟ್ ಆಗಿ. ಹೊರಗಡೆ ಹೋಗ್ಬಿಟ್ರಾ? Mallikarjun, Ramesh and Yashoda are there. Okay. So minus 89 is 111, 000, 11. ಬೇರೆ ಬಂದದ? ಹೇಳ್ರಿ ಏನ್ ಬಂದದ? 011 001. Okay. So you have how much? 64 plus 32 ಹೇಳಿದ್ವಿ ಅಂದ್ರೆ it will cross 90. So 64, 32 ಇಲ್ಲ 10. Then 16 you take. 16. This becomes 70. 70 plus 19 ಆಗ್ಬೇಕಲ್ಲ? 19 is 8. How much it is? 1 second. This becomes 80, I think. Yes, 80 plus 9. 9 is 8 plus 1, 00. So 1011 1011 is the answer for 64. Sorry, 89. 89 ಗೆ 11. ಬರೀ binary conversion 89 ಗೆ 11011001. That is the answer. 11 ಬರೋಂಗಿಲ್ಲ, ಸಿಂಪಲ್ 1. ಎಷ್ಟು? ನಿಮಗೆ ಟೋಟಲಿ 7 digits ಬರ್ತದೆ. 7 digits ಯಾವ್ಯಾವುದು? ಬರೀ 89 ಗೆ 89 ಬೈನರಿ ಕನ್ವರ್ಷನ್ ಇಸ್ 10110001 ಬರ್ತದ. ಸೊ ನಮಗೆ 8 ಬಿಟ್ ಒಳಗೆ ಇದು ಸಾಲ್ತದ. 8 ಬಿಟ್ ಒಳಗೆ ಸಾಲ್ತದ ಅಂದ್ರೆ ಲಾಸ್ಟ್ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಏನ್ ಹಾಕ್ತಿರಿ ನೀವು? ಸೈನ್ ಬಿಟ್ ಹಾಕ್ತಿರಿ. ಸೈನ್ ಬಿಟ್ ಹಾಕಿದ್ಮೇಲೆ ನಿಮಗೆ ಟೋಟಲ್ ಆನ್ಸರ್ ಏನ್ ಬರ್ತದ? 11011001. ದಟ್ ಈಸ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ಸೆಕೆಂಡ್ ಟೈಮ್ ಏನ್ ಹೇಳಿದ್ರಲ್ಲ ಆನ್ಸರ್ ಅದು ಕರೆಕ್ಟ್ ಅದ. ಇದು ಫಸ್ಟ್ ಹೇಳಿದ್ರಲ್ಲ ನೇಹಾ, ನೀವ್ ಹೇಳಿದ್ರಿ ಕಾಣಿಸ್ತದ 1110011. ದಟ್ ಈಸ್ ರಾಂಗ್ ಆನ್ಸರ್. ಎಲ್ಲಿ ಮಿಸ್ಟೇಕ್ ಮಾಡಿರಿ ನೋಡ್ರಿ, ಒಂದ್ ಸ್ವಲ್ಪ ಚೆಕ್ ಮಾಡ್ಕೋರಿ. ಓಕೆ ನೇಹಾ, ಆರ್ ಯು ದೇರ್? ಓಕೆ ರೈಟ್. ದೆನ್ ಮತ್ತೆ ಯಾವ ಬೇರೆ ಆನ್ಸರ್ ಬಂದದ? ಕಾಂಪ್ಲಿಮೆಂಟ್ ಅಂದ್ರೆ ಏನ್ ಹೇಳ್ರಿ? ಕಾಂಪ್ಲಿಮೆಂಟ್ ಈಸ್ ರಿಪ್ರೆಸೆಂಟಿಂಗ್ ದ ರಿವರ್ಸ್ ಆರ್ ಅಗೇನ್ಸ್ಟ್ ವ್ಯಾಲ್ಯೂ. ಅದ್ರ ಒಳಗೆ ಇರ್ಲಾರ್ದು ಅಥವಾ ಅದರದ್ದು ಅಪೋಸಿಟ್ ವ್ಯಾಲ್ಯೂ ಏನ್ ರಿಪ್ರೆಸೆಂಟ್ ಮಾಡ್ತಿರಲ್ಲ ಅದು. ಸೊ ವೆನೆವರ್ ವಿ ಆರ್ ಡೀಲಿಂಗ್ ವಿತ್ ಬೈನರಿ ನಂಬರ್ಸ್, with binary we have only two numbers, that is 0 and 1. So complement of, suppose if I want to represent in a truth table,
if my value of one variable say a ಅಂತ ಅದ ಇದರದ್ದು ವ್ಯಾಲ್ಯೂ 0 ಅರೇ ಇರ್ಬೋದು ಅಥವಾ 1 ಅರೇ ಇರ್ಬೋದು. ಆವಾಗ a ಕಾಂಪ್ಲಿಮೆಂಟ್ ಏನ್ ಬರ್ತದ ನನಗ? a ಕಾಂಪ್ಲಿಮೆಂಟ್ ಅಂದ್ರೆ ವಾಟ್ ವುಡ್ ಬಿ ಇಫ್ a is 0 ಇದರದ ಅಪೋಸಿಟ್ ಏನಿರ್ತದೆ? a ಕಾಂಪ್ಲಿಮೆಂಟ್ ಏನಿರ್ತದ? a ಕಾಂಪ್ಲಿಮೆಂಟ್ ಏನಿರ್ತದ? ಈ ವ್ಯಾಲ್ಯೂದು ಅಪೋಸಿಟ್ ವ್ಯಾಲ್ಯೂ ಇರ್ತದೆ. ಸೊ ಇಫ್ a is 0 then my a complement is 1. And if my a is 1, always my a complement will be what? 0. Okay, ನೀವು ಸೆಟ್ಸ್ ಒಳಗೆಲ್ಲ ಕಲ್ತಿರ್ತೀರಿ ವಾಟ್ ಈಸ್ ಕಾಂಪ್ಲಿಮೆಂಟ್ ಅಂತ ಹೇಳಿ, ರೈಟ್? ಸೊ ಇದು ಗೊತ್ತಾಯ್ತಾ? ಸೊ ಎಲ್ಲೆಲ್ಲಿ 0 ಇರ್ತದೋ ಅಲ್ಲಿ ಕಾಂಪ್ಲಿಮೆಂಟ್ ಕೇಳಿದಾಗ 1 ಅಂತ ಬರಿಬೇಕು. ಎಲ್ಲೆಲ್ಲಿ 1 ಇರ್ತದೋ ಕಾಂಪ್ಲಿಮೆಂಟ್ ಕೇಳಿದಾಗ ಅದರದ್ದು ಏನ್ ಬರಿಬೇಕು ನೀವು? 0 ಅಂತ ಬರಿಬೇಕು. ದಿಸ್ ಇಸ್ ದ ಆಕ್ಚುಯಲ್ ಥಿಂಗ್, right? So today we will deal with complement forms. So a number can be represented either using a magnitude with the symbol. ನಿನ್ನೆ ಹೆಂಗ್ ರಿಪ್ರೆಸೆಂಟ್ ಮಾಡಿದ್ವಲ್ಲ ಆ ರೀತಿ ರಿಪ್ರೆಸೆಂಟ್ ಮಾಡಬಹುದು. ಅದು ಬಿಟ್ಟು ಇನ್ನೂ ಒಂದು ಫಾರ್ಮ್ ಒಳಗೆ ರಿಪ್ರೆಸೆಂಟ್ ಮಾಡಬಹುದು. ಸೊ ನಿನ್ನಿದ ನಿಮ್ಗೆ ಚಾರ್ಟ್ ನೆನಪಿತ್ತು ಅಂದ್ರೆ ವಿ ಹ್ಯಾವ್ ಡೆಲ್ಟ್ ಲೈಕ್ ದಿಸ್. ನಂಬರ್ಸ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ವಿತ್ ಮ್ಯಾಗ್ನಿಟ್ಯೂಡ್ ಅಂತ ಒಂದ್ ಹೇಳಿರಿ, ಇನ್ನೂ ಒಂದು ವಿತ್ ಕಾಂಪ್ಲಿಮೆಂಟ್ ಅಂತ ಹೇಳಿದ್ರಿ. ಸೊ ಮ್ಯಾಗ್ನಿಟ್ಯೂಡ್ ಒಳಗ ಅನ್ಸೈನ್ಡ್ ನಂಬರ್ಸ್ ಇರ್ತದ ಮತ್ತೆ ಸೈನ್ಡ್ ನಂಬರ್ಸ್ ಇರ್ತಾವ. ಸೊ ಸೈನ್ ನಂಬರ್ಸ್ ಒಳಗ ಮತ್ತೇನಿರ್ತದ? ಪಾಸಿಟಿವ್ ನಂಬರ್ಸ್ ಇರ್ತದ, ನೆಗೆಟಿವ್ ನಂಬರ್ ಇರ್ತದ. ಇವೆಲ್ಲ ನೀನೇ ಡೀಲ್ ಮಾಡೇವಿ, ಈ ಸೆಕ್ಷನ್ ನೀನೇ ಡೀಲ್ ಮಾಡೇವಿ. So today we are dealing with complements. That is, in complements we have one's complement and two's complement ಅಂತ ಅವೈಲೇಬಲ್ ಇರ್ತದೆ. So today we will discuss about one's complement and two's complement. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಇದು ಗೊತ್ತಾಯ್ತಾ ಏನ್ ಮಾಡ್ಲಿಕ್ಕತ್ತೀರಿ ಅಂತ ಹೇಳಿ? ನಂಬರ್ಸ್ ಅನ್ನ ಬೇರೆ ಬೇರೆ ಫಾರ್ಮ್ ಒಳಗೆ ರಿಪ್ರೆಸೆಂಟ್ ಮಾಡಬಹುದು. The different forms of representing a number. Data can be represented in different formats, either using the magnitudes or using the complements. So in the last class we have discussed using the magnitudes. Magnitude use ಮಾಡಿ the number can be represented as unsigned or it can be represented as signed. So if I am saying signed number, then how I am going to represent? Suppose if I have a 7, say if this is a 7, ಬರೀ 7 ಇತ್ತು, ಮ್ಯಾಗ್ನಿಟ್ಯೂಡ್ ಇರ್ಲಾರ್ದೆ ಅಂತ ಸೈನ್ ಇರ್ಲಾರ್ದೆ ಅಂದ್ರೆ I represent it by 111. Suppose if I say plus 7, then how I am going to represent? A 4-bit number I represent, I say 111, where this 0 represents the sign of the number. So 0 for positive number. Suppose minus 7 ಇತ್ತು ಅಂದ್ರೆ ಹೆಂಗ್ ಬರೀತೀರಿ? 1 for minus symbol and with 111 for the number 7. So this is how we are writing the magnitude of a number. Magnitude, idu unsigned, idu positive signed, idu negative signed number, same number. Okay, so today we will deal with one's complement and two's complement of the numbers. So how you are going to represent the one's complement of a number? Suppose if you are having 7 as the number, right? Or say any number you can take. One minus 7 ತಗೊಂಡಿದ್ರಿ ಅಥವಾ 7 ತಗೊಂಡಿದ್ರಿ. Just I'll show first one positive number ತೋರಿಸ್ತೀನಿ, ಆಮೇಲೆ ನಿಮ್ಗೆ ನೆಗೆಟಿವ್ ನಂಬರ್ಸ್ ಇದ್ದ ಬಗ್ಗೆ ತೋರಿಸ್ತೀನಿ. ಸೊ ಒಂದು ಪಾಸಿಟಿವ್ ನಂಬರ್, ಸೇ ಇಫ್ ಐ ಆಮ್ ಹ್ಯಾವಿಂಗ್ 9 ಹೆಂಗ್ ಬರೀತೀರಿ ಬೈನರಿ ಒಳಗ? ಇದಕ್ಕೆ ಯಾವುದು ಸೈನ್ ಇಲ್ಲ, ರಿಮೆಂಬರ್ ಇಟ್ ಈಸ್ ಅನ್ ಅನ್ಸೈನ್ಡ್ ನಂಬರ್. ವಿ ಆರ್ ಟೆಲಿಂಗ್ ಪಾಸಿಟಿವ್ನು ಇಲ್ಲ ನೆಗೆಟಿವ್ನು ಇಲ್ಲ, ಇದು ಇಟ್ ಈಸ್ ಅನ್ ಅನ್ಸೈನ್ಡ್ ನಂಬರ್. ಅನ್ಸೈನ್ಡ್ ನಂಬರ್ ಅಂದ್ರೆ ಬರೀ ಬೈನರಿ ಕನ್ವರ್ಷನ್ ಮಾಡಿ ಹೇಳ್ಬೇಕು. ಇದರದ್ದು ಏನ್ ಬರ್ತದೆ 9ಗೆ ವ್ಯಾಲ್ಯೂ? Yes, 1001 is the binary value of 9, unsigned number. Now, how I'm going to take one's complement? One's complement of this number hang tagotiri. One's complement is always obtained by one's complement of a binary number is obtained by replacing all the ones by zeros and all the zeros by ones. Idu adardu definition. What is one's complement? One's complement of a binary number is obtained by replacing all the zeros with ones and all the ones with the zeros. ಎಲ್ಲೆಲ್ಲಿ 0 ಅದ ಅಲ್ಲಿ 1 ಬರಿಬೇಕು, ಎಲ್ಲೆಲ್ಲಿ 1 ಅದನೋ ಅಲ್ಲಿ 0 ಬರಿಬೇಕು. ಅಂದ್ರೆ ಈಗ one's complement of the number 9 will become what? ಇಲ್ಲಿ 1 ಇದ್ದದನ್ನ ಇಲ್ಲಿ ಏನ್ ಬರಿತೀರಿ? 0 ಬರಿತೀರಿ. This will become 1 and this 0 will become again 1 and this 1 will become 0. So what is the ones complement of 9? The ones complement of number 9 is unsigned 9 is 0 1 1 0. ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ? One's complement ಅಂದ್ರೆ ಏನು? Just you are reversing all the zeros with ones, one ಅನ್ನ
0 ಇಂದ ರೀಪ್ಲೇಸ್ ಮಾಡ್ಲಿಕ್ಕತ್ತೀರಿ ಅಷ್ಟೇ. ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಯಾಕೆ ರಿಪ್ಲೇಸ್ ಮಾಡ್ಬೇಕಂದ್ರೆ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಕಾಂಪ್ಲಿಮೆಂಟ್. ಈಗ ನಿಮ್ಗೆ ಸೆಟ್ಸ್ ಅಂತ ಗೊತ್ತದನಾ? ಮ್ಯಾಥ್ಸ್ ಮಾಡ್ತೀರಿ, ಸೆಟ್ ಗೊತ್ತದ? ಈಗ ಯೂನಿವರ್ಸಲ್ ಸೆಟ್ ಹೇಳ್ತೀರಿ ಅಂತ ತಿಳ್ಕೊರಿ. ಯೂನಿವರ್ಸಲ್ ಸೆಟ್ ಒಳಗ ನನ್ನ ಹತ್ರ 2, 3, 4 ಅಂತ ಎಲಿಮೆಂಟ್ ಅದ. ಹೌದು, ಎ ಅಂತ ಒಂದ್ ಸೆಟ್ ಅದ. ಎ ಸೆಟ್ ಒಳಗ ಏನದ ನನ್ನ ಹತ್ರ 3 ಮತ್ತು 4 ಅದ. ನಾವು ಟೆಲ್ ಮಿ ವಾಟ್ ಇಸ್ ಎ ಕಾಂಪ್ಲಿಮೆಂಟ್? ಹ್ಮ್ ಏನ್ ಬರ್ತದೆ ಎ ಕಾಂಪ್ಲಿಮೆಂಟ್? ಬರೀ 2 ಬರ್ತದ. ಅಂದ್ರೆ ಎ ಒಳಗಿರೋ ಎಲಿಮೆಂಟ್ಸ್ ನ ಬಿಟ್ಟು ಯು ಒಳಗೆ ಏನೇನ್ ಎಲಿಮೆಂಟ್ ಅದ ಅದು ಬರ್ತದ. ಹೌದಿಲ್ಲ? ಎ ಕಾಂಪ್ಲಿಮೆಂಟ್ ಅಂದ್ರೆ ಇದು ಎ ಒಳಗೆ ಏನೇನ್ ಇರ್ತದ ಅದು ಬಿಡುದು, ಎ ಒಳಗೆ ಏನಿಲ್ಲ ಅದನ್ನ ಅದಕ್ಕೆ ಎ ಕಾಂಪ್ಲಿಮೆಂಟ್ ಅಂತ ಹೇಳ್ತೀರಿ. ಹೌದು? ಹಾ, ಓಕೆ. ಸೊ ಇದ ಕಾನ್ಸೆಪ್ಟ್ ಈಗ ನೀವು ಬೈನರಿ ಟರ್ಮ್ಸ್ ಗೆ ಅಪ್ಲೈ ಮಾಡ್ಕೋರಿ. ಈಗ ನಿಮ್ ಬೈನರಿ ನಂಬರ್ ಇತ್ತು ಅಂದ್ರೆ ಬೈನರಿ ನಂಬರ್ ಒಳಗ ಎಷ್ಟು ನಂಬರ್ಸ್ ಇರ್ತಾವ? ಬೈನರಿ ರಿಪ್ರೆಸೆಂಟೇಷನ್ ಒಳಗೆ ಎಷ್ಟು ನಂಬರ್ ಯೂಸ್ ಮಾಡ್ತೀರಿ ನೀವು? 0 ಅರೇ ಯೂಸ್ ಮಾಡ್ತೀರಿ, ಇಲ್ಲ 1 ಅರೇ ಯೂಸ್ ಮಾಡ್ತೀರಿ? ಹೌದಾ? ನಿಮ್ ಹತ್ರ ವ್ಯಾಲ್ಯೂ 0 ಇತ್ತಂದ್ರ ಈ 0 ಬಿಟ್ಟು ಕಾಂಪ್ಲಿಮೆಂಟ್ ಏನ್ ಬರ್ತದ ಇದ್ರದ್ದು? ಹಾ, ಇದು ನಿಮ್ದು ಯೂನಿವರ್ಸಲ್ ಸೆಟ್. Okay, I'll show you. If you have 0 and 1, then your universal set is 0 and 1. ಹೌದಾ? ಈಗ ನಿಮ್ದು ಎ 1 ಅದು 0 ಇತ್ತು ಅಂದ್ರೆ ಎ ಕಾಂಪ್ಲಿಮೆಂಟ್ ಏನ್ ಬರ್ತದ? 1 ಬರ್ತದ. ಸಪೋಸ್ ನಿಮ್ದು ಸೆಟ್ 1 ಇತ್ತು ಅಂದ್ರೆ ಎ ವ್ಯಾಲ್ಯೂ, ಮತ್ತೆ ಇದೇ ಹೇಳ್ಲಿಕ್ಕತ್ತೀನಿ. ಹೌದಿಲ್ಲ? ಇದ ಕಾನ್ಸೆಪ್ಟ್. ಹ್ಮ್ ಸೊ ಇದು ಟ್ರೂತ್ ಟೇಬಲ್. ಯಾವಾಗ್ಲೂ ಕಾಂಪ್ಲಿಮೆಂಟ್ಸ್ ಅಂದ್ರೆ ನಮ್ಮ ಹತ್ರ ಇರೋದು 0s and 1s ಅಷ್ಟೇ ಇರ್ತದಲ್ಲ, ನಾವು ಯೂಶುವಲಿ ಟ್ರೂತ್ ಟೇಬಲ್ ಒಳಗೆ ರಿಪ್ರೆಸೆಂಟ್ ಮಾಡ್ತೇವೆ. ಸಪೋಸ್ ನಿಮ್ದು ಎ ಇತ್ತು ಅಂದ್ರೆ ವ್ಯಾಲ್ಯೂ ಎ ಕಾಂಪ್ಲಿಮೆಂಟ್ ಏನ್ ಬರ್ತದ? ಇಫ್ ಯುವರ್ ಎ ವ್ಯಾಲ್ಯೂ ಇಸ್ 0, ದೆನ್ ಎ ಕಾಂಪ್ಲಿಮೆಂಟ್ ಇಸ್ 1, ಅಂಡ್ ಇಫ್ ಯುವರ್ ಎ ವ್ಯಾಲ್ಯೂ ಇಸ್ 1, ದೆನ್ ಎ ಕಾಂಪ್ಲಿಮೆಂಟ್ ವಿಲ್ ಬಿ 0. ಇದನ್ನ ನೆನ್ಪಿಟ್ಕೋರಿ ಅಷ್ಟೇ. ಯಾವಾಗೂ ಕಾಂಪ್ಲಿಮೆಂಟ್ಸ್ ಬರಿಬೇಕು ಅಂದ್ರೆ ಯು ಹ್ಯಾವ್ ಟು ರಿಮೆಂಬರ್ ದಿಸ್ ಒನ್. ಸೊ ಒನ್ಸ್ ಕಾಂಪ್ಲಿಮೆಂಟ್ ಒಳಗೆ ಏನ್ ಹೇಳ್ತೇವೆ ನಾವು? ಎಲ್ಲೆಲ್ಲಿ ಎದ್ ವ್ಯಾಲ್ಯೂ 0 ಅದನೋ ಅಲ್ಲೆಲ್ಲಾ ಕಡೆ ನಾವು ಎ ಕಾಂಪ್ಲಿಮೆಂಟ್ ಬರಿಬೇಕಾದಾಗ, ಒನ್ಸ್ ಕಾಂಪ್ಲಿಮೆಂಟ್ ಬರಿಬೇಕಾದಾಗ ಏನ್ ಬರಿತೀರಿ? 1 ಬರಿತೀರಿ. ಎಲ್ಲೆಲ್ಲಿ 1 ಅವನೋ ಅಲ್ಲೆಲ್ಲಾ ಕಡೆ ಏನ್ ಮಾಡ್ತೀರಿ? 0 ಬರಿತೀರಿ. ಸೊ ಸಪೋಸ್ ನಂದು ನಂಬರ್ 9 ಗೆ ವ್ಯಾಲ್ಯೂ ಏನಿತ್ತು? 1001 ಇದ್ದಾಗ ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ಆಫ್ 9 ಏನ್ ಬರಿತೀನಿ ನಾನು? ಎಲ್ಲಾ ಕಡೆ 1 ಎಲ್ಲೆಲ್ಲಿತ್ತು ಈ 1 ಈ 1 ಇದ್ದು ಕಾಂಪ್ಲಿಮೆಂಟ್ ಏನ್ ಬರ್ತದ ನನಗ? ಇಟ್ ಕಮ್ಸ್ ಅಸ್ 0. ಈ 0 ಕಾಂಪ್ಲಿಮೆಂಟ್ ಏನ್ ಬರ್ತದ? 1 ಬರ್ತದ. ಮತ್ತೆ ಈ 0 ಕಾಂಪ್ಲಿಮೆಂಟ್ ಏನ್ ಬರ್ತದ? 1 ಬರ್ತದ. ಈ 1 ಇನ್ ಕಾಂಪ್ಲಿಮೆಂಟ್ ಏನ್ ಬರ್ತದ? 0 ಬರ್ತದ. ಸೊ ದಿಸ್ ಇಸ್ ದ ನಂಬರ್ ಫಾರ್ ಆರ್ ಒನ್ಸ್ ಕಾಂಪ್ಲಿಮೆಂಟ್ ಫಾರ್, ದಿಸ್ ಇಸ್ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 9. ಅರ್ಥ ಆಯ್ತಾ ಇದು ಸ್ಟೂಡೆಂಟ್ಸ್? ಏ ಮಾತಾಡ್ರೋ. ಮತ್ತೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಇನ್ನೊಂದೆರಡು ಬೇರೆ ರೀತಿ ಎಕ್ಸಾಂಪಲ್ಸ್ ತಗೊಂಡು ಹೇಳ್ಬೋದು ಅಷ್ಟೇ. ದೆನ್ ಸಪೋಸ್ ಇಫ್ ಐ ವಾಂಟ್ ದ ಟೂಸ್ ಕಾಂಪ್ಲಿಮೆಂಟ್ ಆಫ್ 9, ದೆನ್ ವಾಟ್ ಯು ಆರ್ ಡೂಯಿಂಗ್? ಫಾರ್ ಟೂಸ್ ಕಾಂಪ್ಲಿಮೆಂಟ್ ಈಗ ಅವೈಲೇಬಲ್ ಏನ್ ನಿಮ್ ಹತ್ರ ಒನ್ಸ್ ಕಾಂಪ್ಲಿಮೆಂಟ್ ತೆಗಿಬೇಕು, ನಂಬರ್ ಇಂದು ಒನ್ಸ್ ಕಾಂಪ್ಲಿಮೆಂಟ್ ತೆಗೆದು ಅದಕ್ಕೆ ಟು ದ ಯೂನಿಟ್ಸ್ ಪ್ಲೇಸ್ ಈ ಲಾಸ್ಟ್ ಪೊಸಿಷನ್ ಗೆ ಏನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಆಡ್ 1 +1 ಮಾಡ್ಬೇಕು. ಸೊ ಸಪೋಸ್ ನಾನು ಇಲ್ಲಿ +1 ಮಾಡಿದೆ ಅಂದ್ರೆ, ಓಕೆ, ಸೊ ಬಿಫೋರ್ ದಟ್ +1 ಅಡಿಷನ್ ಮಾಡಿದ್ರೆ ರೂಲ್ಸ್ ಒಂದ್ ಸ್ವಲ್ಪ ಹೇಳ್ಕೊಟ್ಬಿಡ್ತೀನಿ ನಿಮ್ಗೆ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ವಾಟ್ ಆಕ್ಚುಲಿ ಈಸ್, ಸಪೋಸ್ 0 +1 ಮಾಡಿದ್ರಿ ಅಂದ್ರೆ ಬೈನರಿ ಒಳಗ ವ್ಯಾಲ್ಯೂ ಏನ್ ಬರ್ತದ? ಯುಲ್ ಗೆಟ್ 1. ಏನ್ ನೆನ್ಪಿಟ್ಕೋರಿ, ಬೈನರಿ ಒಳಗ ಯಾವಾಗೂ ನಿಮ್ದು ಮ್ಯಾಕ್ಸಿಮಮ್ ನಂಬರ್ಸ್ ಏನ್ ಯೂಸ್ ಮಾಡ್ಬೋದು ನೀವು? 0 ಮತ್ತೆ 1 ಯೂಸ್ ಮಾಡ್ಬೋದು. 2 ಬರಂಗಿಲ್ಲ ಇದ್ರೊಳಗ ಬೈನರಿ ಒಳಗ. ಓಕೆ, ನಂಬರ್ ರಿಪ್ರೆಸೆಂಟೇಷನ್ ಎಷ್ಟು ಮಾಡ್ತೀರಿ? ಇನ್ ದ ಬೇಸ್ ಸಿಸ್ಟಮ್ 2 ಯು ಕೆನಾಟ್ ರಿಪ್ರೆಸೆಂಟ್ ನಂಬರ್ 2 ಬರಿಬೇಕು ಅಂದ್ರೆ ಹೆಂಗ್ ಬರೀಲಿಕತ್ತೀರಿ? ಯು ರೈಟ್ 1 and 0 ಫಾರ್ 2. ನೆನ್ಪದ ಇದು? ನೋಡ್ರಿ, 2 ಕನ್ವರ್ಟ್ ಮಾಡ್ಕೊರಿ. 2 1s are 2 ಅಂತ ಹೇಳ್ತೀರಿ, ರಿಮೈಂಡರ್ ಇಸ್ 0. ಸೊ 2 ಹೆಂಗ್ ಬರೀತೀರಿ? 1 0 ಮೆಥಡ್ ಒಳಗ್ ಬರೀತೀರಿ. ಹಿಂಗೆ 3 ಬರದ್ರಿ ಅಂದ್ರೆ 3 ಹೆಂಗ್ ಬರೀತೀರಿ? 2 1s are 2 and remainder is 1. So what is 3? 3 is 1 1. ಗೊತ್ತಾಯ್ತಿದು? ಇಲ್ಲೋ?
ಹೌದಾ? ಸೊ ಈಗ 1 ಪ್ಲಸ್ 0 ಪ್ಲಸ್ 1 ಮಾಡಿದ್ರಿ ಅಂದ್ರೆ ನಿಮಗೆ ವ್ಯಾಲ್ಯೂ ಏನ್ ಬರ್ತದೆ ಬೈನರಿ ಒಳಗ 1 ಬರ್ತದೆ. ಸಿಮಿಲರ್ ವೇ ಇಫ್ ಯು ಆರ್ ಆಡಿಂಗ್ 1 ಪ್ಲಸ್ 0 ಮೇಲೆ 1 ಕೆಳಗಡೆ 0 ಇದ್ರೂ ನಿಮಗೆ ಏನ್ ಬರ್ತದ 1 ಬರ್ತದೆ. ಈಗ 1 ಪ್ಲಸ್ 1 ಆಡ್ ಮಾಡಿದ್ರೆ ಏನ್ ಬರ್ತದ ಆನ್ಸರ್? 2 ಬರ್ತದ. ಬಟ್ 2 ಹೆಂಗ್ ಬರೀಲಿಕತ್ತೀರಿ ನೀವು? ಯು ಹ್ಯಾವ್ ಟು ರಿಪ್ರೆಸೆಂಟ್, ಯು ಕೆನಾಟ್ ರೈಟ್ ಲೈಕ್ ದಿಸ್. 2 ಹಿಂಗ್ ಬರೀಲಿಕ್ ಬರೋಂಗಿಲ್ಲ ನಮಗ. ಬಿಕಾಸ್ ಈ ನಂಬರೇ ಇಲ್ಲ ಬೈನರಿ ಸಿಸ್ಟಮ್ ಒಳಗ. ಏನ್ ಬರದ್ರುನು ನಂಬರ್ಸ್ ನೀವು ಎದ್ರೊಳಗ್ ಬರಿಬೇಕು? zeros ಅಂಡ್ ಒನ್ಸ್ ಒಳಗ್ ಬರಿಬೇಕು. ಸೊ 2 ವ್ಯಾಲ್ಯೂ ಏನು? 2 ವ್ಯಾಲ್ಯೂ ಇಲ್ಲದ, ಇಟ್ ಈಸ್ 1 0. ಸೊ ಯಾವಾಗ್ಲೂ ನಾ 2 ಬರಿಬೇಕು ಅಂದ್ರೆ 1 0 ಅಂತ ಬರಿತೀನಿ. ಸಪೋಸ್ ಇದ್ರ ಹಿಂದ್ಗಡೆ ಏನಾರೇ ನಂಬರ್ಸ್ ಇತ್ತು ಅಂದ್ರೆ ಈ ನಂಬರ್ ಏನಾಗ್ತದ ಅವಾಗ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಆಗ್ತದ. ಹೌದಾ? ಇಲ್ಲಿ ಕ್ಯಾರಿ ಆಯ್ತು ಅಂದ್ರೆ ಆವಾಗ ಈ ಎಲ್ಲಾ ನಂಬರ್ಸ್ ಅನ್ನ ಕೂಡಿಸ್ಕೋಬೇಕು ನೀವು. ಅರ್ಥ ಆಗ್ಲಿಕತ್ತದೋ ಇಲ್ಲೋ? ಸಪೋಸ್ ಹಿಂಗ್ ಬರೀಲಿಕತ್ತೀರಿ 45 ಪ್ಲಸ್ ಸೇ 61 ಬರೀಲಿಕತ್ತಿದ್ರಿ ಅಂದ್ರೆ ಇದು ಎಷ್ಟಾಯ್ತು ನಂಬರ್? 5 ಪ್ಲಸ್ 9, ಸಾರಿ 5 ಪ್ಲಸ್ 6, ಇಟ್ ಈಸ್ 11. ಹೌದು, 11 ಇಲ್ಲಿ ಬರೀತೀರೇನು? ಟೋಟಲ್ ಮಾಡ್ಬೇಕು, ಹಿಂಗ್ ಬರೀತೀರಾ? ಇದು 1 ಬರೋದು, ಈ 1 ಅನ್ನ ಏನ್ ಮಾಡ್ತೀರಿ? ಯು ಟೇಕ್ ಆಸ್ ಕ್ಯಾರಿ. ಹೌದು. ಸೊ ಸಿಮಿಲರ್ ಕಾನ್ಸೆಪ್ಟ್ ವಿತ್ ಯುವರ್ ದಿಸ್ ಆಲ್ಸೋ, ಬೈನರಿ ಡಿವಿಷನ್ ಆಲ್, ಬೈನರಿ ಅಡಿಷನ್ ಆಲ್ಸೋ. ವೆನ್ ಯು ಆರ್ ಹ್ಯಾವಿಂಗ್ 1 ಪ್ಲಸ್ 1 ಮಾಡಿದ್ಮೇಲೆ ಸಪೋಸ್ ನಿಮ್ ಹತ್ರ 1 ಹಿಂಗದ, ಇಲ್ಲಿ ಅದ ಅಂತಂದ್ರೆ ಈ ರೀತಿ 1 ಪ್ಲಸ್ 1 ಹಿಂಗ್ ಮಾಡ್ಲಿಕ್ಕತ್ತಿದ್ರಿ ಅಂದ್ರೆ ಈ 1 ಪ್ಲಸ್ 1 ಮಾಡಿದ್ಮೇಲೆ ಇಲ್ಲೇನಾಯ್ತು? ನಿಮ್ಗೆ ಟೋಟಲ್ ವ್ಯಾಲ್ಯೂ ಏನ್ ಬಂತು? 10 ಬಂತು. ಅಂದ್ರೆ 1 ಮತ್ತೆ 0 ಬಂತು, 10 ಅಲ್ಲ, ಇದು 1 ಅಂಡ್ 0. ಯಾಕಂದ್ರೆ 1 ಪ್ಲಸ್ 1 2 ಅದ, 2 ನ ಬೈನರಿ ಕನ್ವರ್ಟ್ ಮಾಡಿದ್ರಿ ಅಂದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ 1 ಅಂಡ್ 0. ಬಟ್ ಐ ನೀಡ್ ಓನ್ಲಿ 1 ನಂಬರ್, ಸೊ ಐ ವಿಲ್ ಕೀಪ್ 0 ಅಂಡ್ ದಿಸ್ ನಂಬರ್ ವಿಲ್ ಬಿ ಟೇಕನ್ ಆಸ್ ಕ್ಯಾರಿ ಓವರ್ ಹಿಯರ್. ಇಲ್ಲಿ ಹೆಂಗ್ ಕ್ಯಾರಿ ತಗೊಂಡಿರಿಲ್ ನೀವು ಡೆಸಿಮಲ್ ಒಳಗ, ಅದೇ ರೀತಿ ಇಲ್ಲಿ ಕ್ಯಾರಿ ತಗೋತೀರಿ. ಈಗ ವ್ಯಾಲ್ಯೂ ಏನಾಯ್ತಿದು? ಈ ವ್ಯಾಲ್ಯೂ ಇಲ್ಲಿ ಕೆಳಗಡೆ 0 ಬಂತು, ಬರೇ ಕ್ಯಾರಿ ಓವರ್ 1 ಹೋಯ್ತು ಇಲ್ಲಿ ಮೇಲೆ. ಈ ಕ್ಯಾರಿ ಓವರ್ ಹೋದ್ಮೇಲೆ ಈಗ ಇಲ್ಲಿ ಏನ್ ಟೋಟಲ್ ಮಾಡ್ತೀರಿ ಡೆಸಿಮಲ್ ಒಳಗ? 1 ಪ್ಲಸ್ 4 ಪ್ಲಸ್ 1 ಮಾಡಿ ಟೋಟಲ್ ಆನ್ಸರ್ ಏನ್ ಬರೀತೀರಿ ನೀವು? 6 ಬರೀತೀರಿ. ಅಂಡ್ ದಿಸ್ ವ್ಯಾಲ್ಯೂ ವಿಲ್ ಬಿ ಟೋಟಲ್, ವಾಟ್ ವ್ಯಾಲ್ಯೂ ವಿಲ್ ಬಿ? ಇಟ್ ವಿಲ್ ಬಿ 61. ಹೌದು. ಸೊ ಈಗ ಬೈನರಿ ಒಳಗೂ ಸೇಮ್ ಮೆಥಡ್ ಮಾಡ್ತೀರಿ. ಕ್ಯಾರಿ 1 ಪ್ಲಸ್ 1 ಪ್ಲಸ್ 1 ಟೋಟಲ್ ವ್ಯಾಲ್ಯೂ ಎಷ್ಟಾಯ್ತು? ಇದು 3 ಆಯ್ತು. ಈಗ 3 ಹೆಂಗ್ ಬರೀತೀರಿ ನೀವು ಬೈನರಿ ಒಳಗ? ಡಬಲ್ 1. ಹೌದಾ? ಸೊ ಡಬಲ್ 1 ಬಂತ ಇಲ್ಲಿ. ಈಗ ಸಪೋಸ್ ಇಲ್ಲಿ ನೆಕ್ಸ್ಟ್ ಏನಾರೇ ನಂಬರ್ ಇತ್ತು ಅಂದ್ರೆ ಮತ್ತೆ ಈ 1 ಏನಾಗಿರೋದು? ಕ್ಯಾರಿ ಹೋಗಿರೋದು ಇಲ್ಲಿ. ಹೌದಾ? ಸೊ ಏನು ನಂಬರ್ ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಮಾಡ್ತೀರಿ? ಯು ಆರ್ ಟೇಕಿಂಗ್ ದಿಸ್ ಅಲ್ಟಿಮೇಟ್ಲಿ ಲೈಕ್ ದಿಸ್. ಸೊ ವಾಟ್ ಈಸ್ ಯುವರ್ ಎಕ್ಸಾಕ್ಟ್ ಆನ್ಸರ್ ನೌ? Your value or answer is the answer of 1 1. 1 1 plus 1 1 is 1 1 0. Binary addition. ಅರ್ಥ ಆಗ್ಲಿಕತ್ತದಿದು? ಈಗ ನಾ ಇದನ್ನ ಎದಕ್ಕೆ ಹೇಳಲಿಕತ್ತಿದೆ ಅಂದ್ರೆ we were talking about this one. Here how we are going to add 1 to this one. 9's complement ಗೆ 9 ಇಂದು 1's complement ನಮ್ಮ ಹತ್ರ ನಂಬರ್ ಇದು ಅದ 0 1 1 0 ಅದ. ಇದಕ್ಕೆ 1 ಆಡ್ ಮಾಡಿದ್ರೆ ಏನ್ ಬರ್ತದ ಅಂತ ಕೇಳಲಿಕತ್ತಿದೆ. ಸೊ ಈ 0ಗೆ ಏನು ಯೂನಿಟ್ ಪ್ಲೇಸ್ ಒಳಗೆ ನೀವೇನ್ ಮಾಡ್ಲಿಕತ್ತೀರಿ? 1 ನ ಆಡ್ ಮಾಡ್ಕೋತೀರಿ. ಸೊ 0 ಪ್ಲಸ್ 1 ಯು ಆರ್ ಗೆಟಿಂಗ್ ಆಸ್ 1. ಸೊ 1 ಈ ಕಡೆ ಕೆಳಗಡೆ ಏನೂ ಇಲ್ಲ. ಸೊ ಯು ಕ್ಯಾನ್ ಕನ್ಸಿಡರ್ ದೀಸ್ ನಂಬರ್ಸ್ ಆಸ್ 0 or you can just skip. So here it is 1 and this is 1 and this number is again 0. So what is 2's complement of 9? 2's complement of 9 is 0 triple 1, which is 2's complement of 9 number. ಇದು ಹೇಳಬೇಕಾಗಿದ್ದು. Just I'll show you. Suppose if I have 9, 9 ಅನ್ನ ಫಸ್ಟಿಗೆ ಬೈನರಿ ಒಳಗೆ ಬರಿಬೇಕು. ಬೈನರಿ ವ್ಯಾಲ್ಯೂ ಆಫ್ 9 is 1001. ಒನ್ಸ್ ಕಾಂಪ್ಲಿಮೆಂಟ್ ಬರಿಬೇಕು ಅಂದ್ರೆ ಏನ್ ಮಾಡ್ತೀರಿ? ಎಲ್ಲಾ ಒನ್ಸ್ ಅನ್ನ ಝೀರೋಸ್ಗೆ ಕನ್ವರ್ಟ್ ಮಾಡ್ಬೇಕು, ಎಲ್ಲಾ ಝೀರೋಸ್ ಅನ್ನ ಒನ್ಸ್ಗೆ ಮಾಡ್ಬೇಕು. ಸೊ ಮೈ ಒನ್ಸ್ ಕಾಂಪ್ಲಿಮೆಂಟ್ ಆಫ್ 9 I will get 0 1 1 0. Okay, if I want 2's complement of the same number, then what I'm going to do? For the ones complement I have to add 1.
ಒನ್ಸ್ ಕಾಂಪ್ಲಿಮೆಂಟ್ ಗೆ ಒನ್ ಅನ್ನ ಆಡ್ ಮಾಡಬೇಕು at the unit place. So if I will add this one, 0 plus 1 will become 1, and 1 and nothing over here, that is again 1. 0 ಇಲ್ಲಿ ಏನು ಇಲ್ಲ ಅಂದ್ರೆ you can consider this as 0 section. So 1 plus 0, again this is 1, and for 0 plus 0 again you will get 0. So 2's complement of the given number 9 is 0, 1, 1 and 1. I think now it is clear. ಹೌದು, always and always at this place only, at the unit place. ಫಸ್ಟ್ ಟೂಸ್ ಕಾಂಪ್ಲಿಮೆಂಟ್ ತೆಗೀರಿ ಒಂದ್ ನಂಬರ್ ಇಂದು ಅಂತ ಹೇಳಿದ್ರು ಅಂದ್ರೆ ಏನ್ ಮಾಡ್ತೀರಿ, ಅದ್ರದ್ದು ಫಸ್ಟ್ ಒನ್ಸ್ ಕಾಂಪ್ಲಿಮೆಂಟ್ ತೆಗಿಬೇಕು. ಒನ್ಸ್ ಕಾಂಪ್ಲಿಮೆಂಟ್ ಏನ್ ಬರ್ತದೋ ಅದಕ್ಕೆ ಪ್ಲಸ್ ಒನ್ ಅನ್ನ ಆಟ್ ದ ಯೂನಿಟ್ ಪೊಸಿಷನ್ ಆಡ್ ಮಾಡಿದ್ರಿ ಅಂದ್ರೆ ನಿಮಗೆ ಏನ್ ಸಿಗ್ತದ, ಟೂಸ್ ಕಾಂಪ್ಲಿಮೆಂಟ್ ಸಿಗ್ತದ ಆ ನಂಬರ್ ಇಂದ. ಗೊತ್ತಾಯ್ತಾ? ವಿ ವಿಲ್ ಚೆಕ್ ಔಟ್ ಗೊತ್ತಾಯ್ತೋ ಇಲ್ಲೋ ಅಂತ ಹೇಳಿ. ಟ್ರೈ ಫಾರ್ 15. 15 ಅದ ನಂಬರ್. ಫಸ್ಟ್ ಇದನ್ನ ಬೈನರಿ ಒಳಗೆ ಕನ್ವರ್ಟ್ ಮಾಡಬೇಕು. ಆಮೇಲೆ ಒನ್ಸ್ ಕಾಂಪ್ಲಿಮೆಂಟ್ ಮಾಡ್ಲಿಕ್ಕೆ ಎಲ್ಲಾ ನಂಬರ್ಸ್ ಅನ್ನ 1 ಇರೋದನ್ನ 0 ಮಾಡ್ಬೇಕು, 0 ಇರೋದನ್ನ 1 ಮಾಡ್ಬೇಕು. ಆಮೇಲೆ ಏನ್ ನಂಬರ್ ಬರ್ತದೋ ಅದಕ್ಕೆ ಲಾಸ್ಟ್ ಗೆ 1 ಅನ್ನ ಆಡ್ ಮಾಡಿ 1 ಟೋಟಲ್ ಮಾಡಿ ನಂಬರ್ ಆನ್ಸರ್ ಬರ್ತದ, ಅದನ್ನ ಹೇಳ್ರಿ. 15 ಗೆ ನೋಡ್ರಿ, 15 ಗೆ ಟ್ರೈ ಮಾಡ್ರಿ. ಯಾರು ಮಾಡಿ ಹೇಳ್ತೀರಿ ನೋಡುನು. ಫಾರ್ 15, binary value of 15 is how much? 41. ಇಷ್ಟೊತ್ತನ ಈಗೆಲ್ಲ ಭಯಪಟ್ಟು ಆಗಿರ್ಬೇಕು ಇವು ನಿಮಗೆ, ಮಾಡೋ ಅವಶ್ಯಕತೆ ಇರಬಾರ್ದು. Yes. So one's complement will be what? All the numbers will be 0. All the 4 will be 0. Now what will be 2's complement? Plus 1 irtadilli. So you will have 000 and 1. This is a 2's complement. ಹೌದಾ? Hopefully ಗೊತ್ತಾಯ್ತು ಅನ್ಸುತ್ತೀನಿ. Yes? ಆಲ್ವೇಸ್ ರಿಮೆಂಬರ್, ಈ ಸದ್ಯಕ್ಕೆ ನಾವು ಏನ್ ಮಾಡಿದ್ವಲ್ಲ ಇದೆಲ್ಲ ಅನ್ಸೈನ್ಡ್ ನಂಬರ್. ಈ ನಂಬರಿಗೆ ನಾ ಪ್ಲಸ್ ಹೇಳಿಲ್ಲ ಮೈನಸ್ ಹೇಳಿಲ್ಲ, ಬರೀ ಒಂದ್ ನಂಬರ್ ಅಂತ ಹೇಳಿನಿ. ದಿಸ್ ಇಸ್ ಅನ್ ಅನ್ಸೈನ್ಡ್ ನಂಬರ್. ಓಕೆ, ಸಪೋಸ್ ಇಫ್ ಐ ವಾಂಟ್ ಟು ರಿಪ್ರೆಸೆಂಟ್ ಎ ಸೈನ್ಡ್ ನಂಬರ್, then how I am going to represent it? I'll show with one small number, then we will go with larger numbers, right? So suppose if I have a say -7. -7 ಹೆಂಗ್ ಬರೀತೀರಿ ಬೈನರಿ ಒಳಗ? It is a number with signed magnitude. ನಿನ್ನೆ ಹೇಳ್ಕೊಟ್ಟಿನಿ ಇದನ್ನ ಹೆಂಗ್ ಬರೀತೀರಿ. ಮೊದ್ಲು ಅದ್ರದ್ದು 7 ಇಂದ ಬೈನರಿ ಇಕ್ವಿವ್ಯಾಲೆಂಟ್ ತೆಗಿಬೇಕು. ಆಮೇಲೆ 4 ಬಿಟ್ 8 ಬಿಟ್ ಅಥವಾ 16 ಬಿಟ್ಟಿಗೆ ಫಸ್ಟ್ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಒಳಗ ಅದ್ರದ್ದು ಸೈನ್ ಬಿಟ್ ಹಾಕ್ಬೇಕು. ಆನ್ಸರ್ ಏನ್ ಬರ್ತದೆ ಹೇಳ್ರಿ? -7ಗೆ ನೀವೆಲ್ಲ ಹಾ 3 1 is for 7 and this is for 9 bit. ಹೌದು. ಸೊ ಇದು ಏನ್ ರಿಪ್ರೆಸೆಂಟ್ ಮಾಡ್ತದ, ಈ ಬಿಟ್ ಇವು 3 ಬಿಟ್ಸ್ ಏನ್ ರಿಪ್ರೆಸೆಂಟ್ ಮಾಡ್ತದ, ದ ವ್ಯಾಲ್ಯೂ ಆರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ನಂಬರ್ 7, ರೈಟ್? ದಿಸ್ ಈಸ್ 7. 7ಗೆ ವ್ಯಾಲ್ಯೂ 111. 1 ಏನ್ ತೋರಿಸ್ಲಿಕ್ಕತ್ತದ, ದ ನಂಬರ್ ಈಸ್ ಸೈನ್ಡ್ ಆಸ್ ನೆಗೆಟಿವ್ ನಂಬರ್ ಅಂತ ತೋರಿಸ್ಲಿಕ್ಕತ್ತದ. ದಿಸ್ ಈಸ್ ಕರೆಕ್ಟ್ ರಿಪ್ರೆಸೆಂಟೇಶನ್. ಓಕೆ, ಸೊ ಈಗ ಏನ್ ಮಾಡ್ತೀರಿ ಅಂತಂದ್ರೆ -7 ನಂಬರ್ ಏನು 4 ಒನ್ಸ್ ಬಂದಾವ. ಈಗ ನಿಮಗ ಇದ್ರದ್ದು ಒನ್ಸ್ ಕಾಂಪ್ಲಿಮೆಂಟ್ ತೆಗೀರಿ. ಬಟ್ ಆಲ್ವೇಸ್ ರಿಮೆಂಬರ್, ಯಾವಾಗೂ ಸೈನ್ ನಂಬರ್ ನಾವು ಮಾಡ್ತಾ ಇದ್ವಿ ಅಂತಂದ್ರೆ ಸೈನ್ ಬಿಟ್ ನಮ್ದು ಚೇಂಜ್ ಆಗೋಂಗಿಲ್ಲ. ಯಾವಾಗೂ ಈ ಬಿಟ್ ಚೇಂಜ್ ಮಾಡಬಾರ್ದು. ಎಲ್ಲಿ ಒನ್ಸ್ ಕಾಂಪ್ಲಿಮೆಂಟ್ ತೆಗಿಬೇಕಾದಾಗ ಸೈನ್ ಬಿಟ್ ಹಂಗೆ ಇಡಬೇಕು. ಬರೀ ಕಾಂಪ್ಲಿಮೆಂಟ್ ಎದ್ರದ್ದು ತೆಗಿತೀರಿ, ಬೈನರಿ ನಂಬರ್ ಏನದಲ್ಲ ಆ ನಂಬರ್ ಇಂದ ಕಾಂಪ್ಲಿಮೆಂಟ್ ಮಾತ್ರ ತಕೋಬೇಕು. ಸೊ ಇದ್ರದ್ದು ಆನ್ಸರ್ ಏನ್ ಬರ್ತದ, ಒನ್ಸ್ ಕಾಂಪ್ಲಿಮೆಂಟ್ ಆಫ್ -7 ವಿಲ್ ಬಿ ವಾಟ್ ನಾವು ಈ 111 ಅಂದ್ರೆ ಈ 111 ಇಂದ ಏನ್ ಬರ್ತದ ನಿಮಗ 000 ಬರ್ತದ ಕಾಂಪ್ಲಿಮೆಂಟ್. ಬಟ್ ಈ ಸೈನ್ ಬಿಟ್ ಏನದಲ್ಲ ಇದನ್ನ ಹಂಗ ಇಡ್ಬೇಕು.
ಗೊತ್ತಾಯ್ತಾ? ನಾವು ಟೂಸ್ ಕಾಂಪ್ಲಿಮೆಂಟ್ ಬೇಕು ಅಂದ್ರೆ -7 ಇಂದು similar way you have to add 1 for one's complement at the unit place, so you will get 0 plus 1 1 0 0 and 1. So this is the 2's complement of -7. But always remember, ಯಾವಾಗ್ಲೂ ನಾವು ಕಾಂಪ್ಲಿಮೆಂಟ್ಸ್ ತೆಗಿಬೇಕಾದಾಗ ಸೈನ್ ಬಿಟ್ಟನ್ನ ಡಿಸ್ಟರ್ಬ್ ಮಾಡೋಂಗಿಲ್ಲ. ವಿ ಆರ್ ವರ್ಕಿಂಗ್ ವಿತ್ ಓನ್ಲಿ ದ ಬೈನರಿ ಡಿಜಿಟ್ಸ್. ಸೈನ್ ಬಿಟ್ಸ್ ಏನಿರ್ತದಲ್ಲ ಅದು ಹಂಗೆ ಇಟ್ಟಿರ್ತೇವೆ. ಗೊತ್ತಾಯ್ತೇನು? ಹ್ಮ್ 1 ಇದ್ರೂನು 1 ಆಡ್ ಮಾಡ್ಬೋದು. 1 ಇದ್ರೂನು 1 ಆಡ್ ಮಾಡ್ಬೇಕು. ಹಾ ನಂಬರ್ 9 ಇತ್ತು ಅಂದ್ರೆ ನಂಬರ್ 9 ಇನ್ ತೋರಿಸ್ಲಾ? your number is 9, if your number is 9, then your binary will be this one. ಹೌದಿಲ್ಲ? ಸಪೋಸ್ ನಂದು ನಂಬರ್ -9 ಇತ್ತು ಅಂದ್ರೆ ಆವಾಗ ಇದನ್ನ ರಿಪ್ರೆಸೆಂಟೇಷನ್ ಹೆಂಗ್ ಮಾಡ್ತೀರಿ? ಇದು 8 ಬಿಟ್ ರಿಪ್ರೆಸೆಂಟೇಷನ್ ಒಳಗ್ ಬರ್ತದೆ, ಯಾಕಂದ್ರೆ ಸೈನ್ ಬರೀಲಿಕ್ಕೆ ನಿಮ್ಮ ಹತ್ರ ಜಾಗ ಇಲ್ಲ. 1001 is 9, ಆಲ್ರೆಡಿ 4 ಬಿಟ್ಸ್ ಕವರ್ ಆಯ್ತು. ಸೊ ಸೈನ್ಡ್ ಬಿಟ್ ಒಳಗೆ ಹೆಂಗ್ ಬರೀತೀರಿ ಇದನ್ನ? ಇನ್ನು 4 ಡಿಜಿಟ್ಸ್ ತಗೋತೀರಿ. ಫಸ್ಟ್ ಡಿಜಿಟ್ ವಿಲ್ ಬಿ 1 ಅಂಡ್ ದಿಸ್ ವಿಲ್ ಬಿ 0 0. ನಿನ್ನೆ ಬರ್ದಿರಿ. ಇದು ಗೊತ್ತಾಯ್ತಾ? -9 ವ್ಯಾಲ್ಯೂ ಯಾಕೆ ಹಿಂಗ್ ಬಂತು ಅಂತ? ಹಾ ನಿನ್ನೆ ಬರ್ದಿರಿಲ್ಲ ಹಿಂಗ? ಹೌದಾ? I think we have written like this. So this is 1001. This is 9. So most significant bit symbol represent ಮಾಡ್ತದೆ. Because it is minus symbol, we are writing in the most significant bit 1. ಉಳಿದಿದ್ದು ಏನ್ ಮಾಡ್ಲಿಕ್ಕತ್ತೀರಿ? 0 ಇಂದ replace ಮಾಡ್ಲಿಕ್ಕತ್ತೀರಿ. So -9 value ಏನ್ ಬಂತು? 1 000 0 1 0 0 1. I think it is clear with this one, student. -9 ಹೆಂಗ್ ಬಂತು ಗೊತ್ತಾಯ್ತಾ? ಈಗ ಏನ್ ಮಾಡ್ರಿ? ಈ ನಂಬರ್ ಇಂದು ಒನ್ಸ್ ಕಾಂಪ್ಲಿಮೆಂಟ್ ತಗೋರಿ. ಬಟ್ ಒನ್ಸ್ ಕಾಂಪ್ಲಿಮೆಂಟ್ ತಗೋಬೇಕಾದಾಗ ಏನ್ ಮಾಡ್ಬೇಕು? ನೀವು ಸೈನ್ ಬಿಟ್ ಏನಿರ್ತದಲ್ಲ, ಈ ಬಿಟ್ ಡಿಸ್ಟರ್ಬ್ ಮಾಡಬಾರ್ದು, ಇದನ್ನ ಹಂಗೆ ಇಟ್ಟಿರ್ಬೇಕು. ಇದರದ್ದು ಕಾಂಪ್ಲಿಮೆಂಟ್ ತೆಗಿಯೋಂಗಿಲ್ಲ. ಈ ಮಿಕ್ಕಿದ ಏನ್ ಸೆಕ್ಷನ್ ಇರ್ತದಲ್ಲ ಇದರದ್ದು ಕಾಂಪ್ಲಿಮೆಂಟ್ ತಕೊಂಡ್ ಹೋಗ್ಬೇಕು ನೀವು. ಓಕೆ, ಸೊ ಅದರದ್ದು ಒನ್ಸ್ ಕಾಂಪ್ಲಿಮೆಂಟ್ ತೆಗೆದ್ರಿ ಅಂದ್ರೆ ಏನ್ ಬರ್ತದ ಈಗ? ಐ ರೈಟ್ ದ ನಂಬರ್ ಇನಿಷಿಯಲಿ. -9 ಏನ್ ಬಂತು ನಿಮ್ದು ವ್ಯಾಲ್ಯೂ ಕರೆಕ್ಟ್ ಆಗಿ? -9 is given as 1 000 1 1. And then what is one's complement of this number? One's complement of this number is e bit na disturb ಮಾಡಬೇಡ್ರಿ. So you keep the sign bit as it is. So e0 ದು 1, e0 ದು 1, e0 ದು 1. 1 ಇರೋದು 0 ಕನ್ವರ್ಟ್ ಆಗ್ತದ, 0 ಇರೋದು ಮತ್ತೆ 1 ಗೆ ಆಗ್ತದ, ಮತ್ತೆ 0 ಇರೋದು 1 ಗೆ ಕನ್ವರ್ಟ್ ಆಗ್ತದ, 1 ಇರೋದು 0 ಗೆ ಆಗ್ತದ. So this is the ones complement of -9. Ones complement of -9. ಈಗ ಟೂಸ್ ಕಾಂಪ್ಲಿಮೆಂಟ್ ತೆಗಿಬೇಕು ಅಂದ್ರೆ ಏನ್ ಮಾಡ್ತೀರಿ? ಟು ಗೆಟ್ ಟೂಸ್ ಕಾಂಪ್ಲಿಮೆಂಟ್ ಯು ಹ್ಯಾವ್ ಟು ಆಡ್ 1 ಟು ದ ಒನ್ಸ್ ಕಾಂಪ್ಲಿಮೆಂಟ್ ಆಟ್ ದ ಯೂನಿಟ್ಸ್ ಪ್ಲೇಸ್. ಸೊ ಇಲ್ಲಿ ಆಡ್ ಮಾಡಿದೆ ಅಂತಂದ್ರೆ ಆವಾಗ 0 plus 1 you'll get 1, 1 plus 0 again 1 1 0 0, sorry, not 0 0, 0, and this is again 1 1 1 and 1. ಇದ್ರ ಒಳಗ ದಿಸ್ ಈಸ್ ಯುವರ್ ಸೈನ್ ಬಿಟ್. ಇದೆಲ್ಲ ಏನು? ಆ ನಂಬರ್ ಅಂತ ಹೇಳಿದಂಗೆ. ಇದು ಟೂಸ್ ಕಾಂಪ್ಲಿಮೆಂಟ್ ಆಫ್ -9. ದಿಸ್ ಈಸ್ 9, ಟೂಸ್ ಕಾಂಪ್ಲಿಮೆಂಟ್ ಆಫ್ 9, and this is the symbol for which is representing you minus symbol. ಬರ್ಕೊಳ್ಳಿಕತ್ತೀರೇನು ಸ್ಟೂಡೆಂಟ್ಸ್? ಮಾತಾಡ್ರಿಪ್ಪ ಒಬ್ರು. ಮೇಘಾ, ನೇಹಾ, ಸ್ವಾತಿ. ಬಾಯ್, you have already written. Okay. ಬಾಯ್ಸ್ ಅಲ್ಲಿ ನಾಗರಾಜ್, ಪ್ರಶಾಂತ್, ಸಾಗರ್.
ಸಿದ್ಲಿಂಗ, ಸಮ್ ಅದರ್ ಬರಿತಾ ಇದ್ದೀರಾ? ಓಕೆ. ನಾವು ಐ ಥಿಂಕ್ ಒಂದ್ ಸ್ವಲ್ಪ ಮಟ್ಟಿಗೆ ಕ್ಲಿಯರ್ ಆಗದ ಅನ್ಕೊಂಡು ಅಸಂಪ್ಷನ್ ಮಾಡ್ಕೊಂಡು 15 ಅಂತ ನಂಬರ್ ಕೊಡ್ಲಿಕ್ಕತ್ತೀನಿ, +15 ವಿಚ್ ಇಸ್ ಅ ಸ್ಮಾಲ್ ನಂಬರ್ ಫಸ್ಟ್, ಆಮೇಲೆ ಒಂದ್ ದೊಡ್ಡ ನಂಬರ್ ಕೊಡ್ತೀನಿ. ಆಗಾಳೆ ನೀವು ಆಲ್ರೆಡಿ ಕನ್ವರ್ಟ್ ಮಾಡಿರಿ, ಬಟ್ ಅಲ್ಲಿ ನಾವು ಬರೇ ಪ್ಲಸ್ ಮೈನಸ್ಗೆ ಮಾಡಿದ್ವಿ, ಈಗ ಸೈನ್ ಬಿಟ್ಟಿಗೆ ಮಾಡ್ಕೋರಿ. ಒನ್ಸ್ ಕಾಂಪ್ಲಿಮೆಂಟ್ ಅಂಡ್ ಟೂಸ್ ಕಾಂಪ್ಲಿಮೆಂಟ್ ಹೇಳ್ರಿ ಇದ್ರದ್ದು. ಅಂಡ್ ರಿಮೆಂಬರ್ ದಿಸ್ ಇಸ್ +15, ಬರೀ ಅನ್ಸೈನ್ ನಂಬರ್ ಅಲ್ಲ, ಇದು +15 ಅದ ನಂಬರ್. ಈ +15ಗೆ ಫಸ್ಟಿಗೆ ಬೈನರಿ ವ್ಯಾಲ್ಯೂ ತೆಗಿರಿ, ಬೈನರಿ ವ್ಯಾಲ್ಯೂ ಒಳಗ ಸಿಂಬಾಲ್ ಬಿಟ್ ಇರ್ಬೇಕು. ನನಗ್ ಸಿಂಬಾಲ್ ಬಿಟ್ ಬಂದ್ಮೇಲೆ ನಿಮ್ ವ್ಯಾಲ್ಯೂ ಏನ್ ಬರ್ತದ ಹೇಳ್ರಿ. ಆಗಳೇ ತೋರಿಸಿದೆ ನಾನು 15 ತೋರ್ಸಿನಿ, 15 ತೋರ್ಸಿನಿ. 1 ಸೆಕೆಂಡ್. ರೈಟ್, 15 ಅನ್ಸೈನ್ 15 ತೋರ್ಸಿನಿ, ಸೈನ್ 15 ಹೇಳ್ರಿ, +15 ಇಂದ. ಕಾಂಪ್ಲಿಮೆಂಟ್ ಬೈನರಿ ಕನ್ವರ್ಷನ್ ಏನ್ ಬಂತು? Yes, 4 zeros and 4 ones. So 15 ಹೇಳಿದ್ರಿ ಅಂದ್ರೆ 4 ones is 15. Because we want to represent the sign, we have to take one more bit. So one more bit ಒಳಗ this 0 is going to represent you the positive bit. ಉಳಿದಿದ್ದ ಜಾಗನ 0 ಇಂದ fill ಮಾಡ್ಲಿಕ್ಕತ್ತೀರಿ, 3 ಜಾಗನ. So this is the correct value of +15 binary conversion. Okay. ಹೇಳ್ರಿ, ಒನ್ಸ್ ಕಾಂಪ್ಲಿಮೆಂಟ್ ಹೇಳ್ರಿ, ಏನ್ ಬಂತು? Yes, 0 1 1 4 0. Right. This is the ones complement. Very easy. ಬಹಳ ದೊಡ್ಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನಿಲ್ಲ. ಎಲ್ಲೆಲ್ಲಿ 1 ಅದ ಅಲ್ಲಿ 0 ಬರೆಯೋದು, ಎಲ್ಲಿ 0 ಅದ ಅಲ್ಲಿ 1 ಬರೆಯೋದು ಅಷ್ಟೇ. ಬಟ್ ಸೈನ್ ಬಿಟ್ಟಿಗೆ ಟಚ್ ಮಾಡೋಂಗಿಲ್ಲ ಅಷ್ಟೇ. ಸೈನ್ ಬಿಟ್ ಟಚ್ ಮಾಡೋದಿಲ್ಲ. ಟೂಸ್ ಕಾಂಪ್ಲಿಮೆಂಟ್ ಹೇಳ್ರಿ. ಈಗ ಇದಕ್ಕ +1 ಮಾಡ್ಕೊಂಡ್ರಿ ಅಂದ್ರೆ ನಿಮಗ್ ಟೂಸ್ ಕಾಂಪ್ಲಿಮೆಂಟ್ ಸಿಗ್ತದೆ. ಟೂಸ್ ಕಾಂಪ್ಲಿಮೆಂಟ್ ಏನ್ ಬಂತು? You will get 0 + 1 is 1. 0 ಮತ್ತೆ ಇಲ್ಲಿ ಕೆಳಗೆ ಏನು ಇಲ್ಲ ಅಂದ್ರೆ you have to consider it as 0. 0 + 0 is 0. 0 + 0 is again 0. 0. 1 + 0 is 1. 1 + 0 is 1. 1 + 0 is 1. ಈ ಬಿಟ್ಟನ್ನ ನೀವು ಟಚ್ ಮಾಡೋಂಗಿಲ್ಲ. So that is same. So this entire number is one's complement of 2. One's complement of what? 2's complement of +15 number ಇಂದು. 2's complement of +15. I think you are understanding. Understand ಆಗ್ಲಿಕತ್ತದ? Okay, fine. Then I'll give one more problem. Just solve it for me. The number is +57. ನನಗ ಬೈನರಿ ನಂಬರ್ ಸೈನ್ಡ್ ಮ್ಯಾಗ್ನಿಟ್ಯೂಡ್ ಒಳಗ ನಂಬರ್ ಇನ್ ವ್ಯಾಲ್ಯೂ ಬೈನರಿ ಒಳಗ, ಆಮೇಲೆ ಒನ್ಸ್ ಕಾಂಪ್ಲಿಮೆಂಟ್ ಟೂಸ್ ಕಾಂಪ್ಲಿಮೆಂಟ್ ಎಲ್ಲ ಬೇಕು. ಸ್ಟೂಡೆಂಟ್ಸ್ ಮಾಡ್ತಾ ಇದ್ದೀರಾ? ಮಾಡ್ರಿ 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 ಮಾಡ್ರಿ.
ಹಾ ಹೇಳಪ್ಪಿ. ಮೊದ್ಲು ಬೈನರಿ ಕನ್ವರ್ಷನ್ ಏನದ ಹೇಳಪ್ಪ. ಮ್ಯಾಗ್ನಿಟ್ಯೂಡ್. ಹಾ. ಒನ್ ಒನ್ ಒನ್. ಹ್ಮ್. ಹ್ಮ್. ಝೀರೋ ಡಬಲ್. ಹೇಳಿ. ಝೀರೋ ಟ್ರಿಪಲ್ ಒನ್. ಹ್ಮ್. ಇದು ಬೈನರಿ ಅಲ್ಲಿ. ಮತ್ತೆ ಸೈನ್ ಪ್ಲಸ್ ಸಿಂಬಲ್ ಎಲ್ಲಿ. ಝೀರೋ ಎರಡು ಝೀರೋ. ನೋಡ್ರಿ, ಐ ಡೌಟ್ ದಿಸ್ ಆನ್ಸರ್. ಒಂದ್ಸತಿ ಚೆಕ್ ಮಾಡ್ಕೋರಿ. 57 ನಾನು. ಹಾ, ವಾಟ್ ಆನ್ಸರ್? ವಾಟ್ ಯು ಹ್ಯಾವ್ ಗಾಟ್? ಟ್ರಿಪಲ್ ಒನ್. ಹಾ, ಪೂರ್ತಿ ಸೈನ್ ಮ್ಯಾಗ್ನಿಟ್ಯೂಡ್ ಒಳಗೆ ಹೇಳ್ಬೇಕು ನನಗ. 111 001. ಪೂರ್ತಿ ಈ ಕಡೆ ಸೈನ್ ಎಲ್ಲದ ನಿಮ್ದು? ಹಾ, ಫಸ್ಟ್ 00 ಬರ್ತದ. ಸೊ ದಿಸ್ ಇಸ್ ಯುವರ್ ಸೈನ್ ಬಿಟ್. ಇದು ಉಳಿದಿದ್ದು ಟೋಟಲಿ 8 ಬಿಟ್ಸ್ ಒಳಗೆ. ಹೌದಾ? ಹಾ, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಈ ಆನ್ಸರ್ ಇಲ್ಲ, ಈ ಆನ್ಸರ್ ಕರೆಕ್ಟ್ ಆನ್ಸರ್ ಇದೆ. ಓಕೆ. ಏನ್ ಮಿಸ್ಟೇಕ್ ಮಾಡಿದ್ರಿಪ್ಪ ರಿಮೈಂಡರ್ ತಗೊಳ್ಳೋದ್ರಾಗ? ಹಾ, ರಿಮೈಂಡರ್ ತಗೊಳ್ಳೋದ್ರಾಗ. ಈಗ ಒನ್ಸ್ ಕಾಂಪ್ಲಿಮೆಂಟ್ ಹೇಳ್ರಿ. ದಿಸ್ ಈಸ್ ಪ್ಲಸ್ 57. ಕರೆಕ್ಟ್ ಇಟ್ ಈಸ್. ದಿಸ್ ಈಸ್ ಪ್ಲಸ್ 57. ಈಗ ಒನ್ಸ್ ಕಾಂಪ್ಲಿಮೆಂಟ್ ಆಫ್ ಪ್ಲಸ್ 57 ಏನ್ ಬರ್ತದೆ ಹೇಳ್ರಿ. ಈ ಬಿಟ್ ಡಿಸ್ಟರ್ಬ್ ಮಾಡೋಂಗಿಲ್ಲ. ಇದನ್ನ ಝೀರೋ ಹಂಗೆ ಇಡ್ಬೇಕು. ಉಳ್ದಿದ್ದೆಲ್ಲ ಚೇಂಜ್ ಮಾಡ್ಬೇಕು. ಝೀರೋ ಇರೋದನ್ನ ಒನ್ ಇರೋದನ್ನ ಝೀರೋಕ್ಕೆ. ಸೊ ಯುಲ್ ಗೆಟ್ 0 1 000 11 0. ಹೌದಾ? ಹ್ಮ್. ಮತ್ತೆ ಟೂಸ್ ಕಾಂಪ್ಲಿಮೆಂಟ್ ಬರ್ಬೇಕು ಅಂದ್ರೆ ಏನ್ ಮಾಡ್ತೀರಿ? ಈ ಒನ್ಸ್ ಕಾಂಪ್ಲಿಮೆಂಟಿಗೆ ಪ್ಲಸ್ ಒನ್ ಅನ್ನ ಆಡ್ ಮಾಡ್ಬೇಕು. So if I add plus 1, so 0 plus 1, this 0 plus 1 will give me 1. Then 1 plus here nothing means you have to consider these, all these are zeros also consider. So 1 plus 0 is 1, 1 plus 0 is again 1, 0 plus 0 is 0, 0 plus 0 is 0, 0 plus 0 is 0, 0 plus 0 is 1. A, microphone on, off makori. So this is your two's complement and this is your sign bit. So the given number is what? The given number is positive number and this is the two's complement of your given number. ಗೊತ್ತಾಯ್ತಾ ಇದು? I think you have followed. ಒಂದು ನಂಬರ್ ಮನಿ ಒಳಗೆ ಪ್ರಾಕ್ಟೀಸ್ ಮಾಡ್ರಿ. ದಟ್ ಈಸ್ 126 1 ಮಾಡ್ರಿ. ಪ್ಲಸ್ 126 and do minus say 315 1 ಮಾಡಿರ್ರಿ. ಎಲ್ಲ ಇದ್ರದ್ದು ಫಸ್ಟಿಗೆ ಬೈನರಿ ಸೈನ್ ಬಿಟ್ ಕನ್ವರ್ಷನ್ ಆಗ್ಬೇಕು. ಆಮೇಲೆ ಒನ್ಸ್ ಕಾಂಪ್ಲಿಮೆಂಟ್ ಅಂಡ್ ಟೂಸ್ ಕಾಂಪ್ಲಿಮೆಂಟ್ ಎಲ್ರದ್ದು ಇವೆರಡು ನಂಬರ್ ಬರ್ಕೋರಿ. ಆಯ್ತಾ ಸ್ಟೂಡೆಂಟ್ಸ್? Okay, I'll show you one simple example of a binary addition.
ಬೈನರಿ ನಂಬರ್ ಇದ್ರೆ ಆಡ್ ಹೆಂಗ್ ಮಾಡ್ತೀರಿ ಅಂತ. ಆಲ್ರೆಡಿ ಯು ನೋ ಸಮ್ ನಂಬರ್ಸ್, ಐ ಜಸ್ಟ್ ಟೇಕ್ ದೋಸ್ ನಂಬರ್ಸ್. ಸೇ 7 ಮತ್ತೆ 3 ಅದ ನಿಮ್ಮ ಹತ್ರ ನಂಬರ್. ಇದನ್ನ ಬೈನರಿ ಕನ್ವರ್ಟ್ ಮಾಡಿದ್ರೆ ಏನ್ ಬರ್ತದ? ಯು ಹ್ಯಾವ್ ಬೈನರಿ ಒಳಗ 7 ಈಸ್ ರಿಪ್ರೆಸೆಂಟೆಡ್ ಬೈ 111 ಅಂಡ್ 3 ಹೆಂಗ್ ರಿಪ್ರೆಸೆಂಟ್ ಮಾಡ್ತೀರಿ? 1 ಅಂತ ರಿಪ್ರೆಸೆಂಟ್ 011, ದಟ್ ಇಸ್ ರೈಟ್. ಸೊ ಈಗ ಇವೆರಡು ಆಡ್ ಮಾಡಿದ್ರಿ ಅಂದ್ರೆ ಹೆಂಗ್ ಮಾಡ್ತೀರಿ? ಆಲ್ವೇಸ್ ರಿಮೆಂಬರ್, ಇಲ್ಲಿ ಅಡಿಷನ್ ಟೇಬಲ್ ಹಾಕಿರ್ತೀನಿ ನಾನು. ಸೇ ಇಫ್ ಯು ಹ್ಯಾವ್ 0 ಪ್ಲಸ್ 1, 0 ಮತ್ತೆ 1 ಅನ್ನ ಆಡ್ ಮಾಡಿದ್ರೆ ಏನ್ ಬರ್ತದ ನಿಮ್ಗೋ? ವ್ಯಾಲ್ಯೂ 1 ಬರ್ತದ. 1 ಮತ್ತೆ 0 ಮತ್ತೆ 0 ಆಡ್ ಮಾಡಿದ್ರು ಏನ್ ಬರ್ತದ? ಫಸ್ಟ್ 0 ಬರಿತೀನಿ. 0 ಆಡ್ ಮಾಡಿದ್ರೆ 0 ಬರುತ್ತೆ. 0 ಪ್ಲಸ್ 1 ಮಾಡಿದ್ರೆ ಏನ್ ಬರ್ತದ ನಿಮಗ? 0 plus 1 you are getting 1. 1 plus 0 also you are getting 1. ಓಕೆ, ಬಟ್ 1 and 1 ಆಡ್ ಮಾಡಿದ್ಮೇಲೆ ನಿಮ್ಗೆ ಏನ್ ಬರ್ತದ? 0 ಬರ್ತದ, ಬಟ್ ಯು ಆರ್ ಹ್ಯಾವಿಂಗ್ 1 ಆಸ್ ಎ ಕ್ಯಾರಿ ಬಿಟ್. ಓಕೆ, ಯಾಕಂದ್ರೆ ಇದ್ರದ್ದು ವ್ಯಾಲ್ಯೂ ಏನಿರ್ತದ? 1 plus 1 is 2 and 2 you are writing as 1 0. ಸೊ ಇಲ್ಲಿ ಯೂನಿಟ್ ಪ್ಲೇಸ್ ನಾಗ ಏನಿರ್ತದೆ ಇದನ್ನ ತಗೋತೀರಿ, ಇದನ್ನ ಕ್ಯಾರಿ ಬಿಟ್ಟಿಗೆ ಹಾಕೋತೀರಿ. ಓಕೆ, ಸೊ 1 plus 1 ಆಡ್ ಮಾಡಿದ್ರೆ 0 ಬರ್ತದ. 0 ಜೋಡಿ 1 ಏನಾಗ್ತದ? ಕ್ಯಾರಿ ಬಿಟ್ಟಿಗೆ ಹೋಗ್ತದ. ಇಷ್ಟು ನೆನ್ಪಿಟ್ಕೋರಿ. ಸೊ ಇಲ್ಲಿ ಟೋಟಲ್ ಮಾಡ್ಲಿಕ್ಕೆ ಹೆಂಗ್ ಮಾಡ್ತೀರಿ ನೋಡ್ರಿ. ಯು ಆರ್ ಹ್ಯಾವಿಂಗ್ 1 plus 1. 1 plus 1 is 2. 2 ಹೆಂಗ್ ಬರೀತೀರಿ ಈಗ? ಇಲ್ಲಿ 1 plus 1 ಇದ್ದಾಗ ಏನ್ ಬರಿಬೇಕು? 1 plus 1 is 2. 2 you are representing with 1 and 0. 0 ನಂಬರ್ ಲಿಂತ್ರ ರಿಪ್ರೆಸೆಂಟ್ ಮಾಡ್ತೀರಿ. 1 0 ಲಿಂತ್ರ ಬರೀತೀರಿ 2 ಬರಿಬೇಕು ಅಂದ್ರೆ. ಸೊ ಇದ್ರ ಒಳಗ 0 ನ ಯೂನಿಟ್ ಪ್ಲೇಸಿಗೆ ಇಟ್ಕೋರಿ and then give a carry over here. 1 ಅನ್ನ ಕ್ಯಾರಿ ಓವರ್ ಆಗಿ ತಗೋರಿ. ಸೊ ಈಗ ನಿಮ್ ನೆಕ್ಸ್ಟ್ ನಂಬರ್ ಏನಾಯ್ತು? 1 ಕ್ಯಾರಿ ಓವರ್ ಇಂದು 1 plus 1 plus 1. Overall number is 3. Then again how you are writing 3 in binary? 1 and 1 ಬರೀತೀರಿ. ಸೊ ಈ 1 ಅನ್ನ ಏನ್ ಮಾಡ್ಬೇಕು? ಇಲ್ಲಿ ನಿಮ್ದು ಸಮ್ ಒಳಗೆ ಇಟ್ಕೋಬೇಕು. ಈ ನೆಕ್ಸ್ಟ್ ನಂಬರ್ ಏನಿರ್ತದಲ್ಲ ಇದನ್ನ ಮತ್ತೆ ಕ್ಯಾರಿ ಓವರ್ಗೆ ಕಳಿಸ್ಬೇಕು, ಪಕ್ಕದ ನಂಬರ್. ಸೊ ಅಗೇನ್ ಯು ಆರ್ ಪ್ಲೇಸಿಂಗ್ ಅ ಕ್ಯಾರಿ ಓವರ್ ಹಿಯರ್. ಸೊ ನೌ ವಾಟ್ ಯು ಹ್ಯಾವ್? This is 1 and again 1. 1 plus 1, again you have 1 0 as the value. So 0 ತಗೋರಿ, ಮತ್ತೆ ಇಲ್ಲಿ ಕ್ಯಾರಿ ಓವರ್ ನೆಕ್ಸ್ಟ್ ಕೊಡ್ರಿ. ಬಟ್ ನೆಕ್ಸ್ಟ್ ಏನು ನಂಬರ್ ಇಲ್ಲ ನಿಮ್ಮ ಹತ್ರ ಅಂತಂದ್ರೆ then ultimately this will be taken as here 1 0 1 0 ಆಯ್ತು ನಿಮ್ದು ಟೋಟಲ್ ನಂಬರ್. ಸಪೋಸ್ ಬೈನರಿ ಇಕ್ವಿವಾಲೆಂಟ್ ನೋಡಿದ್ರಿ ಅಂದ್ರೆ ನೀವು 7 plus 3 ಎಷ್ಟು ಆಗ್ಬೇಕು ನಿಮ್ಗೆ? ಡೆಸಿಮಲ್ ಒಳಗ 10 ಆಗ್ಬೇಕು. ಇಫ್ ಯು ಚೆಕ್ ದಿಸ್ ನಂಬರ್, ದಿಸ್ ಇಸ್ ಆಲ್ಸೋ 10. ದಿಸ್ ಇಸ್ ಬೈನರಿ 10. ಇಫ್ ಯು ಹ್ಯಾವ್, ದಿಸ್ ಈಸ್ 2 to the power 0, 2 to the power 1, 2 to the power 2, 2 to the power 3. So 2 to the power 3 is 8 and 2 to the power 1 is 2. So 8 plus 2 you are getting 10. This is binary addition of two numbers. ಹೆಂಗ್ ಆಡ್ ಮಾಡ್ಲಿಕ್ಕತ್ತೀರಿ? ಯೂಸಿಂಗ್ ದಿಸ್ ಟೇಬಲ್. 0 plus 0 ಇತ್ತು ಅಂದ್ರೆ 0 ಬರ್ತದ. 0 plus 1 ಇದ್ರೆ 1 ಬರ್ತದ. 1 plus 0 ಇದ್ರೆ 1 ಬರ್ತದ. ದೆನ್ 1 plus 1 ಇದ್ರೆ 1 0 is your answer. ಈ 1 0 ಒಳಗ 0 ನ ಇಟ್ಕೋತೀರಿ, 1 ಅನ್ನ ಕ್ಯಾರಿಗೆ ಹಾಕ್ತೀರಿ. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಐ ಗಿವ್ ಯು ಒನ್ ನಂಬರ್. ಈ ನಂಬರ್ ಇದನ್ನ ಬರ್ಕೋತೀರಾ? ಏನ್ ಬರ್ಕೊಂಡ್ರು ಸ್ಟೂಡೆಂಟ್ಸ್? ಇದಿರೋ ಇಲ್ಲೋ? ಬರ್ಕೊಂಡ್ರಾ? ಹಾ, ಟ್ರೈ ಫಾರ್ ಮೀ 18 plus 7. ನಂಬರ್ ಈಸ್ 18 plus 7. ಮೊದಲ 18 ಅನ್ನ ಬೈನರಿ ಕನ್ವರ್ಟ್ ಮಾಡ್ಕೋರಿ, 7 ಅನ್ನು ಬೈನರಿ ಕನ್ವರ್ಟ್ ಮಾಡ್ಕೋರಿ. ಟೋಟಲ್ ಮಾಡಿ ಒಂದು ಆನ್ಸರ್ ಬರ್ತದ. ಆ ಆನ್ಸರ್ ಈ ಡೆಸಿಮಲ್ ಈಕ್ವಿವೆಲೆಂಟ್ ಅದನ್ನೋ ಇಲ್ಲೋ ಚೆಕ್ ಮಾಡ್ಕೋರಿ. ಇರ್ತದ, ಆಲ್ವೇಸ್ ಇರ್ತದ. 18 ಇನ್ ಬೈನರಿ ಕನ್ವರ್ಷನ್ ಏನ್ ಹೇಳ್ರಿ? Yes, 1 0 0 1 0 is 18. And what is 7? 111 ಇರ್ತದ. So this is 7. Now add
Add these two things. 0 plus 1 is 1. 1 plus 1 is what? 1 plus 1 is 1 0. ಈ 1 0 ಒಳಗೆ 0 ಕೆಳಗೆ ಇಟ್ಕೋಬೇಕು. ಇಲ್ಲಿ ಈ 1 ನ ಏನ್ ಮಾಡ್ತೀರಿ, ಕ್ಯಾರಿ ಓವರ್ ಕಳಿಸ್ತೀರಿ. ಸೊ ಕ್ಯಾರಿ ಕಳಿಸಿದಾಗ ಇಲ್ಲಿ ಬಂತಿದ್ದು. ಹೌದಾ? ಹಾ, then what? Again 1 plus 1 you have 1 plus 1 2 ಅಂದ್ರೆ ಮತ್ತೆ 1 0 ಬಂತು ಆನ್ಸರ್. 1 0 ಬಂದಾಗ ಮತ್ತೆ 0 ಕೆಳಗೆ ಇಟ್ಕೋಬೇಕು. ಇದನ್ನ ಏನ್ ಮಾಡ್ತೀರಿ, ಕ್ಯಾರಿ ಓವರ್ ಕಳಿಸ್ತೀರಿ. ಸೊ ಕ್ಯಾರಿ ಓವರ್ ಮಾಡಿದಾಗ now you have 0 and 1, so your value is 1. ಈ ಲಾಸ್ಟ್ ಬಿಟ್ಟಿಗೆ ಏನು ಇಲ್ಲ, so this is 1. So this is the binary addition of about two numbers. ಈ ಮೇಲಿನ ಎರಡು ನಂಬರ್ಸ್ ಇಂದು ಬೈನರಿ ಅಡಿಷನ್ ಇದು ಬರ್ತದೆ. ಓಕೆ, ಸೊ ಇದ್ರದ್ದು ನೀವು ವ್ಯಾಲ್ಯೂ ಚೆಕ್ ಮಾಡಿದ್ರಿ ಅಂದ್ರೆ ಈಗ 18 plus 7 ಎಷ್ಟು ಬರಬೇಕು ನಿಮ್ಗ? ಯು ಶುಡ್ ಹ್ಯಾವ್ 25. 18 plus 7. ಓಕೆ, ಇದ್ರದ್ದು ಪ್ಲೇಸ್ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಹಾಕೊಂಡು ನೋಡಿದ್ರಿ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. 2 to the power 0, 2 to the power 1, 2 to the power 2, 2 to the power 3, 2 to the power 4. Yes, 2 to the power 4 ಅಂದ್ರೆ this is 16, 8, 4, 2, 1 ವ್ಯಾಲ್ಯೂಸ್ ಇದು. ಓಕೆ, ಸೊ ಎಲ್ಲೆಲ್ಲಿ 1 ಇರ್ತದ ಅದೇ ಆಡ್ ಮಾಡಬೇಕು. ಸೊ 1 ಆ ಪ್ಲೇಸ್ ಅದ, 16 ಅದ, 8 ಅದ, ಮತ್ತೆ 1 ಅದ. ಸೊ 16 plus 8 is 24, 24 plus 1 is 25. So you got the value as 25. ಇದು ಬೈನರಿ ಟು ಡೆಸಿಮಲ್ ಕನ್ವರ್ಟ್ ಮಾಡೋ ಮೆಥಡ್ ನಿಮ್ದು. ಸ್ವಲ್ಪ ಏನ್ ಮಾಡ್ತೀವಿ ಈಗ, ಸ್ಕಿಪ್ ಮಾಡಿ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗೋದಷ್ಟೇ ಓರಲಿ. Right? So this means 2 into 1 into 2 to the power 4, 1 into 2 to the power 3 ಮಾಡ್ಲಿಕ್ಕತ್ತೀರಿ ಇಲ್ಲಿ. 1 into 2 to the power 4, 1 into 2 to the power 3, 0 into 2 to the power 2, 0 into 2 to the power 1, 0, 1 into 2 to the power 0 ಮಾಡಿದಾಗ 16 plus 8. ಬಟ್ ಈ ಎರಡು ವ್ಯಾಲ್ಯೂಸ್ ಏನವ 0 ಇರೋದ್ರಿಂದ ಇವೆಲ್ಲ 0 ಬರ್ತಾವ. ಸೊ 0 0 plus 1 ಬರ್ತದೆ. ಸೊ ವಿ ವಿಲ್ ಹ್ಯಾವ್ 16 plus 8 plus 1. ಸೊ ಟೋಟಲಿ ವಿ ವಿಲ್ ಗೆಟ್ 25. ಆದಷ್ಟು ಇದನ್ನ ಈ ಕೋಡ್ ಅನ್ನ ನೆನಪಿಟ್ಕೋರಿ. ವಿ ವಿಲ್ ಸೇ 8421 ಕೋಡ್ ಅಂತ ಹೇಳ್ತೀರಿ. 4 ಬಿಟ್ಸ್ ಇತ್ತು ಅಂದ್ರೆ, ಇದಕ್ಕಿಂತ ಹಿಂದಿತ್ತು ಅಂದ್ರೆ 16, 32 ಇವನ್ನ ನೆನ್ಪಿಟ್ಕೋಬೇಕು. ಈಗ ಸಪೋಸ್ ನಾ ಹಿಂಗ್ ಬರ್ದೆ ಅಂದ್ರೆ ಇಟ್ ಮೀನ್ಸ್ ದ ನಂಬರ್ ಈಸ್ 33. ಇದೆಲ್ಲ 0 ಬರ್ತದೆ. 33 ಬರಿಬೇಕು ಅಂದ್ರೆ ಏನು, 32 plus 1. 10 ಬರಿಬೇಕು ಅಂದ್ರೆ 8 plus 2 ಬರಿತೀನಿ. 8 plus 2 ಅಂದ್ರೆ ಇದು ನಂಬರ್. ಹಿಂಗ್ 8 plus 2, ಸಾರಿ 8 plus 2. ಯಾವ ನಂಬರ್ಸ್ ಬೇಕಲ್ಲ ನಿಮ್ಗೆ ಆ ನಂಬರಿಗೆ 1 ಬರೀತೀರಿ. ಸಪೋಸ್ ನಾನು 4 ಬರಿಬೇಕು ಅಂದ್ರೆ ಏನ್ ಹೇಳ್ತೀನಿ ಈಗ, 1 0 0. ದಿಸ್ ಇಸ್ 4. ಸಪೋಸ್ ಇಫ್ ಐ ವಾಂಟ್ ಟು ರೈಟ್ 9, 8 plus 1 ಹೇಳ್ತೀನಿ ಈ ಕಡೆ. ದೆನ್ ಇವೆರಡು ನಂಬರ್ 0 ಬರೀತೀನಿ. 8 plus 1 9. ಹೋಪ್ಫುಲಿ ಅರ್ಥ ಆಗ್ಲಿಕ್ಕತ್ತದ ಅನ್ಕೋತೀನಿ ಸ್ಟೂಡೆಂಟ್ಸ್. ಹಾ ಹೇಳಿ. ನೆಕ್ಸ್ಟ್ ಕ್ಲಾಸ್ ಇದೆಯಾ? ಏನು ಮ್ಯಾಥ್ಸ್ ಕ್ಲಾಸ್ ಇದೆಯಾ? ಓಕೆ, ನೋ ಪ್ರಾಬ್ಲಮ್. ಸೊ ಜಸ್ಟ್ ಸಾಲ್ವ್ ಫಾರ್ ಮೀ ದೀಸ್ ನಂಬರ್ಸ್. 45 plus 18 ಇದನ್ನ ಸಾಲ್ವ್ ಮಾಡ್ರಿ ಬೈನರಿ ಒಳಗ. ಟೋಟಲ್ ಮಾಡ್ಬೇಡ್ರಿ, ಹಿಂಗೆ ಡೆಸಿಮಲ್ ಬೇಕಾಗಿಲ್ಲ ನನಗ. ಬೈನರಿ ಕನ್ವರ್ಟ್ ಮಾಡಿ ಅಡಿಷನ್ ಮಾಡಿ ತೋರಿಸ್ರಿ. ಯಾಕಂದ್ರೆ ನಿಮ್ದು ಫಸ್ಟ್ ಲ್ಯಾಬ್ ಏನದಲ್ಲ, ದಟ್ ಈಸ್ ಬೈನರಿ ಅಡಿಷನ್. ಓಕೆ, 8 ಬಿಟ್ ನಂಬರ್ಸ್ ಇಂದು ಬೈನರಿ ಅಡಿಷನ್ ಅದ ನಿಮಗ. ಸೊ ಅದರ ಸಲುವಾಗಿ ಇದು ಅಡಿಷನ್ ಏನದ ಅದು ಬರ್ಬೇಕು ನಿಮಗ. ನೆಕ್ಸ್ಟ್ ಕ್ಲಾಸ್ ಒಳಗ ಸಬ್ಸ್ಟ್ರಾಕ್ಷನ್ ಹೇಳ್ಕೊಡ್ತೇನೆ. ಯಾರಿಗ ಅರ್ಥ ಆಗಿಲ್ಲ ಮನಿ ಒಳಗ್ ಟ್ರೈ ಮಾಡ್ಬೇಕು ನೀವು ಪ್ರಾಬ್ಲಮ್ಸ್. ಇಲ್ಲಿ ಕೇಳಿ ಇಲ್ಲೇ ಬುಕ್ಕ ಮುಚ್ಚಿ ಮತ್ತೆ ನಾಳೆ ಬಂದ ನನ್ ಮುಂದೆ ತೆಗಿಬೇಡ್ರಿ ಬುಕ್ಸ್. ಹಂಗ್ ಮಾಡಿದ್ರೆ ಸಾಧ್ಯನೇ ಇಲ್ಲ ನಿಮಗ್ ತಿಳಿಲಿಕ್ಕೆ. ಮನಿ ಒಳಗ್ ಪ್ರಾಕ್ಟೀಸ್ ಬೇಕಿದಕ್ಕ. ಏನು ಸ್ಟೂಡೆಂಟ್ಸ್ ಇದ್ದೀರೋ? ಎಲ್ಲಾರು ಹೋಗ್ಬಿಟ್ರೋ? ಏನ್ ಕತಿ? ಮಾತಾಡ್ರಿ. ಹಾ, ಯಾರೋ ಮಾತಾಡ್ತಾ ಇದ್ರಿ, ಏನ್ ಅರ್ಥ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಥವಾ ಏನಾದ್ರೂ ಡೌಟ್ಸ್ ಇತ್ತಾ? ಫ್ರಮ್ ಗರ್ಲ್ ಸೈಡ್ someone was speaking, I think. ಯಾರು ಮಾತಾಡ್ತಾ ಇದ್ರಿ ಆಕಳೆ? ಏನ ಅಷ್ಟು ಅರ್ಥ ಆಯ್ತೋ ಇಲ್ಲೋ?
ಒಬ್ರು ಯಾರು ವಿಡಿಯೋ ಆನ್ ಮಾಡ್ಕೊರಿ. ಹೂ ಇಸ್ ಕಂಫರ್ಟೇಬಲ್? ನಾನೇ ಹೆಸರು ಹೇಳ್ಬೇಕಾ? ಅವರೇ ಆನ್ ಮಾಡ್ತೀರಾ? ನೀವೇ ಮಾಡೋಂಗಿಲ್ಲ. ಸಿದ್ಲಿಂಗ, ಆರ್ ಯು ದೇರ್? ರಮೇಶ್, ಸಾಗರ್, ನಾಗರಾಜ್, ಮೇಘಾ, ಸ್ವಾತಿ. ಹಾ, ಯಾರೇ ಒಬ್ರು ಆನ್ ಮಾಡ್ರಪ್ಪ. ವಿಡಿಯೋ ಆನ್ ಮಾಡ್ರಿ. ಹೊರಗಡೆ ಹೋಗ್ತಾ ಇದ್ದಾರೆ ಎಲ್ಲರೂ. They are just skipping the class. Okay, already time is also there. ಆನ್ ಮಾಡ್ಲಿಕ್ಕೆ ಆಗ್ತದ ಇಲ್ಲ? ಹೂ ಇಟ್ ಈಸ್? ನಾಗರಾಜ್? ಹ್ಮ್, ಹೇಳಪ್ಪ, ಏನಾಯ್ತು ಇವತ್ತಿನ? ಗೊತ್ತಾಯ್ತಾ ಕಾಂಪ್ಲಿಮೆಂಟ್? ಒನ್ಸ್ ಕಾಂಪ್ಲಿಮೆಂಟ್, ಟೂಸ್ ಕಾಂಪ್ಲಿಮೆಂಟ್. ಡಿಡ್ ಯು ಫಾಲೋ? ಓಕೆ, ಪ್ರಾಬ್ಲಮ್ ಇಲ್ಲ ಅಲ್ಲ. ಸೈನ್ಡ್ ಬಿಟ್ಟು ನಿಮ್ಗೆ ಗೊತ್ತಾಗಿತ್ತಾ ಮ್ಯಾಗ್ನಿಟ್ಯೂಡ್ ಹೆಂಗ್ ಮಾಡ್ಬೇಕು ಕ್ಯಾಲ್ಕುಲೇಟ್ ಅಂತ ಹೇಳಿ? ಪ್ಲಸ್ ನಂಬರ್ ಇದ್ರೆ ಹೆಂಗ್ ಬರಿಬೇಕು, ಮೈನಸ್ ನಂಬರ್ ಇದ್ರೆ ಹೆಂಗ್ ಬರಿಬೇಕು ಅಂತ ಬೈನರಿ ಒಳಗ ಗೊತ್ತಾಗ್ಯದಲ್ಲ? ಸ್ಟೂಡೆಂಟ್ಸ್, ನಿಮ್ ಫ್ರೆಂಡಿಗೆ ಗೊತ್ತಾಗಿದೆ, ನಿಮ್ಗೆ ಎಲ್ಲಾರ್ಗೆ ಹೇಳ್ರಿ. ಥ್ಯಾಂಕ್ಸ್ ನಾಗರಾಜ್. ಓಕೆ, ಮಿಕ್ಕವ್ರು ಯಾರು ಡೌಟ್ಸ್ ಇದ್ರೆ ಜಸ್ಟ್ ಮೇಕ್ ಇಟ್ ಔಟ್. ಇಲ್ಲ ನೀವು ಸುಮ್ನೆ ಕೂತ್ರೆ ಐ ವಿಲ್ ಕನ್ಸಿಡರ್ ದಟ್ ಯು ಹ್ಯಾವ್ ಫಾಲೋಡ್. ನಾ ಮುಂದಿನ ಹೇಳ್ಕೊಂಡು ಹೋಗ್ತೀನಿ. I think binary addition is also clear. So tomorrow we will start with some other topic, that is we will make one binary subtraction also. Binary subtraction ಒಂದು ಹೇಳ್ತೀನಿ, ಮತ್ತೆ ನಿಮ್ಗೆ ವಾಪಸ್ ಟೂಸ್ ಕಾಂಪ್ಲಿಮೆಂಟ್ ಕೊಟ್ಟಾಗ ನಂಬರ್ ಅನ್ನ ಒನ್ಸ್ ಕಾಂಪ್ಲಿಮೆಂಟ್ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು, ಒರಿಜಿನಲ್ ನಂಬರಿಗೆ ಹೆಂಗ್ ತಗೊಂಡ್ ಬರ್ಬೇಕು, ದಟ್ ಆಲ್ಸೋ ವಿ ವಿಲ್ ಡಿಸ್ಕಸ್. ಓಕೆ, ರಿವರ್ಸ್ ಕನ್ವರ್ಷನ್ಸ್ ಇರ್ತದ. ರಿವರ್ಸ್ ಕನ್ವರ್ಷನ್ ಆಕ್ಚುಲಿ ನಿಮ್ ಸಿಲೆಬಸ್ಸಿಗೆ ನಾವ್ ಒಂದ್ಸತಿ ಚೆಕ್ ಮಾಡ್ಬೇಕು, ಬಿಕಾಸ್ ಓನ್ಲಿ ಹ್ಯಾಸ್ ಗಿವನ್ ಒನ್ಸ್ ಕಾಂಪ್ಲಿಮೆಂಟ್ ಆಸ್ ಟೂಸ್ ಕಾಂಪ್ಲಿಮೆಂಟ್. ಸೊ ಆದಷ್ಟು ನಾನು ಮ್ಯಾಕ್ಸಿಮಮ್ ನಿಮ್ಗೆ ಯಾವ್ದು ಕ್ವಶನ್ ಬಂದ್ರು ಅಟೆಂಪ್ಟ್ ಮಾಡ್ಲಿಕ್ಕೆ ಬರೋ ರೀತಿನೇ ಹೇಳ್ಕೊಟ್ಬಿಡ್ತೀನಿ. ಬಿಕಾಸ್ ದೀಸ್ ಆರ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ಒಂದ್ಸತಿ ಗೊತ್ತಾಗ್ಬಿಟ್ಟು ಅಂದ್ರೆ ಮುಂದೆ ನಿಮ್ಗೆ ಎಲ್ಲಾ ಕಡೆ ಈಸಿ ಆಗ್ತದ. ಅದು ಒಂದ್ ಕ್ಲಾಸ್ ಬೇಕಾಗ್ತದ. ವಿಲ್ ಕವರ್ ಇಟ್ ಅಂಡ್ ದೆನ್ ವಿ ವಿಲ್ ಗೋ ವಿತ್ ಅವರ್ ಬಾರ್ ಕೋಡಿಂಗ್ಸ್ ಅಂಡ್ ಆಲ್. ಕೋಡಿಂಗ್ ಏನಿರ್ತದಲ್ಲ, BCD ಕೋಡ್ಸ್, ಗ್ರೇ ಕೋಡ್ ಅಂಡ್ XS ಕೋಡ್ಸ್, ಅದ್ರ ಬಗ್ಗೆ ಒಂದು ಕ್ಲಾಸ್ ಆಯ್ತು ಅಂದ್ರೆ ವಿಲ್ ಫಿನಿಶ್ ಆಫ್ ದ ಚಾಪ್ಟರ್. ಆದಷ್ಟು ಎಲ್ಲಾರು ಪ್ರಿಪೇರ್ ಮಾಡ್ಕೋತೀರಿ. ಯಾವಾಗ ನಿಮ್ ಕ್ಲಾಸ್ ಮುಗಿತದೋ, ಒಂದ್ಸತಿ ಚಾಪ್ಟರ್ ಮುಗಿತದೋ ಅವಾಗ ಒಂದ್ಸತಿ ಟೆಸ್ಟ್ ತಗೋತೀನಿ ನಾನು. ಓಕೆ, ಇನ್ಫಾರ್ಮ್ ಯುವರ್ ಫ್ರೆಂಡ್ಸ್. ಈಗ ನೋಡ್ರಿ, 25 ಜನದೊಳಗ ಬರೀ 6 ಜನ ಇದೀರಿ ನೀವು. ಅಟೆಂಡೆನ್ಸ್ ನಾನು ಕೊಟ್ಟೆ ಅಂದ್ರೆ ನೀವು ಆಮೇಲೆ ಶಾಕ್ ಆಗ್ಬಿಡ್ತೀರಿ, ಏನು ಇದು ಅಟೆಂಡೆನ್ಸ್ ಅಂತ ಹೇಳಿ. I cannot help it out. Okay, fine. You can attend your next class. So we will meet on Friday. Friday 10 ಗಂಟೆಗೆ ನನ್ನ ಕ್ಲಾಸ್ ಇತ್ತು, ನೀವು ಚೇಂಜ್ ಮಾಡಿ 11 ಗಂಟೆಗೆ ಮಾಡಿರಿ. ದಟ್ ಇಸ್ ದ ಫೈನಲ್ ಟೈಮಿಂಗ್. 11 to 12 ಅಲ್ಲ? ಓಕೆ, ಆನ್ ಫ್ರೈಡೆ ವಿ ವಿಲ್ ಮೀಟ್ ಆನ್ 11 to 12. ಅಂಡ್ ಸಾಧ್ಯ ಆಯ್ತು ಫ್ರೈಡೆ ನಿಮಗೆ ಲ್ಯಾಬಿಂದು ಸ್ವಲ್ಪ ಡೆಮೋ ತಗೋತೀನಿ. ಅದ್ರದ್ದು ಒಂದು ಟೈಮಿಂಗ್ ನನ್ಗೆ ಯಾವ ಸ್ಲಾಟ್ ಕೊಡ್ತೀರಿ ನೋಡ್ರಿ. ಫ್ರೈಡೆ 1 ಗಂಟೆ ಕ್ಲಾಸಸ್ ಇದೆಯಾ? 2 ಗಂಟೆಕ? 2 ರಿಂದ 3 1 ತಾಸು ಕೊಡ್ಲಿಕ್ಕೆ ಆಗ್ತದ? ಫ್ರೈಡೆ 1 to 2 ನಡೀತದ ನಿಮ್ಗ? 2 to 3 ತಗೊಳ್ಳೋಣ. ಓಕೆ, ಸೊ ಫ್ರೈಡೆ ಒಂದ್ಸತಿ ಮೊದಲೇ ಡಿಸ್ಕಷನ್ ಮಾಡಿ ಟೈಮಿಂಗ್ ಫಿಕ್ಸ್ ಮಾಡೋಣಂತ. ಆಮೇಲೆ ಕ್ಲಾಸ್ ಒಳಗ ಆಮೇಲೆ ಆ ಟೈಮಿಂಗ್ ಕ್ಲಾಸ್ ತಗೋತೀನಿ. ಓಕೆ, ಫೈನ್ ಸ್ಟೂಡೆಂಟ್ಸ್, ವಿಲ್ ಮೀಟ್ ಇನ್ ನೆಕ್ಸ್ಟ್ ಕ್ಲಾಸ್ ದೆನ್. ಬಾಯ್. ಓಕೆ.